ನೋಡಿ, ಈಗ ರಾಮ್ಸಾರ್ ತಾಣಗಳ ಬಗ್ಗೆ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ಹಿಂದೆ, ಮುಂದೆ ಯಾವ ಥರ ಕೇಳ್ಬೋದು ಅನ್ನೋದಕ್ಕೆ ನಾನು ಸ್ವಂತವಾಗಿ ಪ್ರಿಪೇರ್ ಮಾಡಿದ್ದೀನಿ ನೋಟ್ಸು. ಸೊ ನೀವು ಕೂಡ ಇದೇ ಥರ ಪ್ರಿಪೇರ್ ಆಗಬೇಕು. ಸೊ ಇದನ್ನು ನಾನು ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಸೊ ಕನ್ನಡದಲ್ಲೂ ಕೂಡ PDF ಇದೆ, ನಾನು ಆಮೇಲೆ ಬೇಕಾದ್ರೆ ಹಂಚ್ಕೋತೀನಿ. ಸೊ ನಾನು PDF ಇದೆಯಲ್ಲ, ಸೊ ಇದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ನೀವು ಯಾವ ಥರ ನೋಟ್ಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನೋಡಿ, ವಾಟ್ ಆರ್ ರಾಮ್ಸಾರ್ ಸೈಟ್ಸ್. ಸೊ ರಾಮ್ಸಾರ್ ಸೈಟ್ಸ್ ಅಂದರೆ ಏನು? ಇದನ್ನು ಯಾವ ಎಕ್ಸಾಮಲ್ಲಿ ಕೇಳಿದ್ದೀನಿ ಅಂದರೆ UKPSCಯಲ್ಲಿ ಕೇಳಿದ್ದೀನಿ, ಉತ್ತರಾಖಂಡ್ PSCಯಲ್ಲಿ. ನೋಡಿ, ವೆಟ್ಲ್ಯಾಂಡ್ಸ್ ಅಂದರೆ, ಸೊ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ರಾಮ್ಸಾರ್ ಅಂದರೆ ಏನಪ್ಪ ಅಂದರೆ, ಇದು ಇರಾನ್ನಲ್ಲಿರುವಂಥ ಒಂದು ಸಿಟಿ, ಇದು ರಾಮ್ಸಾರ್ ಅನ್ನೋದು. ಯಾವುದು ರಾಮ್ಸಾರ್ ಅನ್ನೋದು. ಸೊ ಅದು ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಜೌಗುತಾಣಗಳ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಅಂತ. ಇದು ಏನಂದರೆ, ಇದು ನಾವು PDF ಬೇಕಾದ್ರೆ ಆಮೇಲೆ ಕನ್ನಡದಲ್ಲಿ ಕೊಡ್ತೀನಿ ನಾನು, ಅದನ್ನು ನೋಡ್ಕೋಬೋದು ನೀವು. ಸೊ ಇದನ್ನು ಇಂಗ್ಲೀಷಲ್ಲಿ ಯಾಕಂದರೆ ತುಂಬ ಈಸಿ ಆಗಿರುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕಂತ ನಾನು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಸೊ ಇಟ್ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಟ್ರೀಟಿ ಫಾರ್ ದ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನಬಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಸೊ ಇದು ವೆಟ್ಲ್ಯಾಂಡ್ಗೋಸ್ಕರ ಮಾಡಿರುವಂಥ ಒಂದು ಏನು ಟ್ರೀಟ್ ಆಗುತ್ತೆ ಅಥವಾ ಒಂದು ಒಪ್ಪಂದ ಆಗುತ್ತೆ, ಅಂತಾರಾಷ್ಟ್ರೀಯ ಒಪ್ಪಂದ ಆಗುತ್ತೆ. ಸೊ ದ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಈಸ್ ಆ್ಯನ್ ಇಂಟರ್ಗವರ್ಮೆಂಟಲ್ ಟ್ರೀಟಿ ದಟ್ ಪ್ರೊವೈಡ್ಸ್ ದ ಫ್ರೇಮ್ವರ್ಕ್ ಫಾರ್ ದಿ ಕನ್ಸರ್ವೇಷನ್ ಆ್ಯಂಡ್ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್ ಆ್ಯಂಡ್ ದೇರ್ ರಿಸೋರ್ಸಸ್. ಸೊ ಇದು ಏನಾಗುತ್ತೆ, ಒಂದು ಇಂಟರ್ ಗವರ್ಮೆಂಟಲ್ ಅಂದರೆ ಅಂತರ್ ಸರ್ಕಾರಿಯ ಒಂದು ಒಪ್ಪಂದ ಆಗುತ್ತೆ. ಸೊ ಇದು ಏನಂದರೆ ಒಂದು ಫ್ರೇಮ್ವರ್ಕ್, ಒಂದು ಚೌಕಟ್ಟನ್ನು ಒದಗಿಸುತ್ತೆ. ಯಾವುದಕ್ಕೆ? ಸೊ ವೆಟ್ಲ್ಯಾಂಡ್ಸ್ ಅಥವಾ ಜೌಗುತಾಣಗಳನ್ನು ಸಂರಕ್ಷಣೆ ಮಾಡೋದಕ್ಕೆ. ನೆಕ್ಸ್ಟು, ದ ಕನ್ವೆನ್ಷನ್ ವಾಸ್ ಅಡಾಪ್ಟೆಡ್ ಇನ್ ಇರಾನಿಯನ್ ಸಿಟಿ ಆಫ್ ರಾಮ್ಸಾರ್ ಇನ್ 1971. ಸೊ 1971ರಲ್ಲಿ ಇರಾನಿನ ರಾಮ್ಸಾರ್ ಅನ್ನುವಂಥ ಪ್ರದೇಶದಲ್ಲಿ ಈ ಕನ್ವೆನ್ಷನ್ ಅಥವಾ ಈ ಒಂದು ಸಮಾವೇಶ ಏನಾಗುತ್ತೆ, ಅದನ್ನು ಅಳವಡಿಸ್ಕೊಳ್ತಾರೆ. ಸೊ ಅಡಾಪ್ಟೆಡ್ ಅಂದರೆ ಅಳವಡಿಸ್ಕೊಳ್ತಾರೆ. ಅದು 1975ರಲ್ಲಿ ಜಾರಿ ಬರುತ್ತೆ. ಸೊ ಇಟ್ ವಾಸ್ ಕೇಮ್ ಇನ್ ಟು ಫೋರ್ಸ್ ಇನ್ 1975. ಆಸ್ ಆಫ್ October 2025 ದೇರ್ ಆರ್ 173 ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಆಫ್ ದಿ ರಾಮ್ಸಾರ್ ಕನ್ವೆನ್ಷನ್. ಅಂದರೆ ಅಕ್ಟೋಬರ್ 2025 ಹೊತ್ತಿಗೆ ಟೋಟಲ್ ಆಗಿ ಎಷ್ಟಪ್ಪ, 173 ದೇಶಗಳು ಈ ಒಂದು ಒಪ್ಪಂದಕ್ಕೆ ಅಥವಾ ಈ ಒಂದು ಸಮಾವೇಶಕ್ಕೆ ಸಹಿ ಹಾಕಿದ್ದಾವೆ. ಸೊ ವಿಚ್ ಈಸ್ ಆಲ್ಮೋಸ್ಟ್ 90% ಆಫ್ ದಿ UN ಮೆಂಬರ್ ಸ್ಟೇಟ್ಸ್. ಸೊ UN ಮೆಂಬರ್ ಸ್ಟೇಟ್ಸ್ ಅಂದರೆ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 193 ಜನ ಇದ್ದಾರೆ. ಸೊ ಅದರಲ್ಲಿ 173 ಆಲ್ಮೋಸ್ಟ್ ಅದು 90%ಗೆ ಈಕ್ವಲ್ ಆಗುತ್ತೆ. ಸೊ ಇದು ಕೂಡ ಎಕ್ಸಾಂಪಲ್ ಕೇಳ್ತಾನೆ. ಸೊ ಇದು ನೆನ್ಪಿಟ್ಕೋಬೇಕು, ಎಷ್ಟು ಜನ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಇದ್ದಾರೆ. ಸೊ ಎಷ್ಟು ಜನ ಮೆಂಬರ್ ಸ್ಟೇಟ್ಸ್ ಅಂದರೆ ಎಷ್ಟು ಜನ ಸದಸ್ಯರಂತಾನೆ ಅರ್ಥ ಬರುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ, ಇಂಡಿಯಾ ಈಸ್ ಪಾರ್ಟಿ ಟು ದ ರಾಮ್ಸಾರ್ ಕನ್ವೆನ್ಷನ್. ಇಂಡಿಯಾ ಸೈನ್ಡ್ ಅಂಡರ್ ಇಟ್ ಆನ್ 1st February 1982. ನೋಡ್ಬೋದು ಇಲ್ಲಿ, ಇದನ್ನು ಅಳವಡಿಸ್ಕೊಂಡಿದ್ದು 1971ರಲ್ಲಿ, ಬಟ್ ಇದು ಜಾರಿ ಬಂದಿದ್ದು 1975ರಲ್ಲಿ. ನಮ್ಮ ಇಂಡಿಯಾ ಇದ್ರ ಜೊತೆಗೇನು ಈ ಕನ್ವೆನ್ಷನ್ ಭಾಗಿಯಾಗಿದ್ದು ಅಥವಾ ಇದಕ್ಕೆ ಸೈನ್ ಮಾಡಿದ್ದು ಯಾವಾಗಪ್ಪ ಅಂದರೆ February 1982ರಲ್ಲಿ. ಸೊ ಈ 3 ಇಯರ್ನು ಕೂಡ ನೆನ್ಪಿಟ್ಕೋಬೇಕು ನೀವು. ಸೊ ಯಾವ ಥರ ಬೇಕಾದ್ರೂ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಚಿಲಿಕಾ ಲೇಕ್, ಇದು ಒಡಿಶಾದಲ್ಲಿ ಬರುತ್ತೆ. ಮತ್ತು ಕೇವಲಾಡೆ ನ್ಯಾಷನಲ್ ಪಾರ್ಕ್. ಸೊ ಇವು ಏನಿದಾವಲ್ಲ, ವರ್ ರೆಕಗ್ನೈಸ್ಡ್ ಆಸ್ ದ ಫಸ್ಟ್ ರಾಮ್ಸಾರ್ ಸೈಟ್ಸ್ ಆಫ್ ಇಂಡಿಯಾ. ಇವು ಭಾರತದ ಮೊದಲ 2 ರಾಮ್ಸಾರ್ ತಾಣಗಳಾಗ್ತವೆ. ಸೊ ಚಿಲಿಕಾ ಲೇಕು ಇಲ್ಲಿ ಇರ್ತಿದೆ, ಒಡಿಶಾದಲ್ಲಿದೆ. ಆಮೇಲೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್. ಸೊ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಬಗ್ಗೆ ಸ್ವಲ್ಪ ಮುಂದೆ ಇನ್ಫಾರ್ಮೇಷನ್ ಇದೆ, ನಾನು ಅವಾಗ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ಸುಂದರ್ಬನ್ಸ್ ಅಂತ ಇದೆ. ಸೊ ಸುಂದರ್ಬನ್ಸ್ ವೆಟ್ಲ್ಯಾಂಡ್ ಏನಿದೆಯಲ್ಲ, ಇದು ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ. ಅಂದರೆ ನಮ್ಮ ಇಡೀ ಈಗೇನು ಮೊನ್ನೆ ಗೋಗಾಬಲ್ ಲೇಕ್ ಅಂತೇಳಿ ಒಂದು ಹೊಸದಾಗಿ ಅನೌನ್ಸ್ ಆಗಿದೆ, ಯಾವುದೋ ರಾಮ್ಸಾರ್ ಸೈಟ್ಸು. ಸೊ ಅದರಲ್ಲಿ ಟೋಟಲ್ ಆಗಿ ಎಷ್ಟಾದರೂ 94 ಇದ್ದಾವೆ ರಾಮ್ಸಾರ್ ಸೈಟ್ಸು. ಆ 94 ರಾಮ್ಸಾರ್ ಸೈಟ್ಸಲ್ಲಿ ಅತಿ ದೊಡ್ಡದು ಯಾವುದಪ್ಪ ಅಂದರೆ ಸುಂದರ್ಬನ್ಸ್ ವೆಟ್ಲ್ಯಾಂಡ್. ಸೊ ಇದು ಎಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆ. ಸೊ ಇದ್ರದ್ದು ಏರಿಯಾ ಎಷ್ಟಿದೆಪ್ಪ, ಇದ್ರದ್ದು ವಿಸ್ತೀರ್ಣ ಎಷ್ಟಿದೆ ಅಂದರೆ 4231 ಚದರ ಕಿಲೋಮೀಟರ್ ಅಥವಾ ಸ್ಕ್ವೇರ್ ಕಿಲೋಮೀಟರ್. ಆ್ಯಂಡ್ ಇಟ್ ಈಸ್ ದ ಪಾರ್ಟ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಸಿಚುವೇಟೆಡ್ ಇನ್ ದ ಡೆಲ್ಟಾ ಆಫ್ ದಿ ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ರಿವರ್. ಸೊ ಇದು ಅಲ್ಲಿ ಗೊತ್ತಲ್ವ ನಿಮಗೆ, ಸುಂದರ್ಬನ್ಸ್ ಅಂದರೆ ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಏನು ಮಾಡುತ್ತೆ, ಕಡಲ ಕೊರೆತನ ತಡೆಗಟ್ಟುತ್ತೆ ಇದು. ಸೊ ಮ್ಯಾಂಗ್ರೋವ್ ಎಲ್ಲಿ ಕಂಡು ಬರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುತ್ತೆ, ಅಲ್ಲಿ ಸುಂದರ್ಬನ್ಸ್ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ದ ಸ್ಮಾಲೆಸ್ಟ್ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ ಇಸ್ ರೇಣುಕಾ ವೆಟ್ಲ್ಯಾಂಡ್ ಇನ್ ಹಿಮಾಚಲ್ ಪ್ರದೇಶ್. ಈಗ ನಾವು ಲಾರ್ಜೆಸ್ಟ್ ವೆಟ್ಲ್ಯಾಂಡು ಸುಂದರ್ಬನ್ಸ್ ಅಂತ ಗೊತ್ತಾಯಿತು, ಯಾವುದು ವೆಸ್ಟ್ ಬೆಂಗಾಲಲ್ಲಿದೆ ಅಥವಾ ಪಶ್ಚಿಮ ಬಂಗಾಳದಲ್ಲಿದೆ. ಅದೇ ಥರ ಅತಿ ಚಿಕ್ಕ ರಾಮ್ಸಾರ್ ಸೈಟ್ ಅಥವಾ ಜೌಗುತಾಣ ಎಲ್ಲಿದೆ ಅಂದರೆ ರೇಣುಕಾ ವೆಟ್ಲ್ಯಾಂಡ್. ಅದು ಎಲ್ಲಿದೆ? ಹಿಮಾಚಲ್ ಪ್ರದೇಶ್ ಅಂತ ಇದೆ.
ಸೊ ರೇಣುಕಾ ಅಂದರೆ ಮತ್ತೆ ಇದು ಯಾವುದು ನಮ್ಮ ಕರ್ನಾಟಕ ಸಿಮಿಲರ್ ಅಂತ ಅನಿಸುತ್ತೆ, ಬಟ್ ಅಲ್ಲ, ಅದು ಹಿಮಾಚಲ ಪ್ರದೇಶದಲ್ಲಿ ಇದೆ. ನೆಕ್ಸ್ಟ್ ನೋಡಿ, ವಿಚ್ ಕವರ್ಸ್ ಜಸ್ಟ್ 0.2 ಸ್ಕ್ವೇರ್ ಕಿಲೋಮೀಟರ್. ನೋಡ್ಬೋದು 4231 ಸ್ಕ್ವೇರ್ ಕಿಲೋಮೀಟರು ಸುಂದರ್ಬನ್ ಏನು ವೆಟ್ಲ್ಯಾಂಡ್ ಇದೆ. ಅದೇ ರೇಣುಕಾ ವೆಟ್ಲ್ಯಾಂಡ್ ಜಸ್ಟ್ 0.2 ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಚದರ ಕಿಲೋಮೀಟರ್. ಸೊ ಇಟ್ ವಾಸ್ ಡೆಸಿಗ್ನೇಟೆಡ್ ಆಸ್ ಎ ರಾಮ್ಸರ್ ಸೈಟ್ ಆನ್ October 15, 2012. ಸೊ 2012ರಲ್ಲಿ ಇದನ್ನು ರಾಮ್ಸರ್ ಸೈಟ್ ಅಂತ ಘೋಷಣೆ ಮಾಡಿದರು. ಇನ್ನು ನೆಕ್ಸ್ಟ್ ನೋಡಿ, ತಮಿಳ್ನಾಡು ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್. ಎಷ್ಟಿದಾವೆ ತಮಿಳ್ನಾಡಲ್ಲಿ? ಟೋಟಲ್ ಆಗಿ 20 ರಾಮ್ಸರ್ ಸೈಟ್ಸ್ ಇದ್ದಾವೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಈ ವರ್ಷ 2 ಎಕ್ಸ್ಟ್ರಾ ಸೇರಿಸಿದ್ದಾರೆ, ಅದಕ್ಕೆ ತಮಿಳ್ನಾಡಿಗೆ. ನೆಕ್ಸ್ಟು, ಆನ್ 2nd February 2021, India's first Center for Wetland Conservation and Management has been set up in Chennai. ನೋಡ್ಬೋದು, ಭಾರತದ ಮೊದಲ ಜೌಗು ಪ್ರದೇಶ ಸಂರಕ್ಷಣೆ ಮತ್ತು ನಿರ್ವಹಣೆ ಕೇಂದ್ರ ಚೆನ್ನೈನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಏನಂದರೆ ಇವನ್ನ ಎಕ್ಸಾಮಲ್ಲಿ ಇಂಥ ಪ್ರಶ್ನೆಗಳು ಕೇಳೋಕೆ ಕೂಡ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಭಾರತದ ಮೊದಲ ಜೌಗು ಪ್ರದೇಶ ಸಂರಕ್ಷಣೆ ಮತ್ತು ನಿರ್ವಹಣೆ ಕೇಂದ್ರ ಎಲ್ಲಿದೆ? ಚೆನ್ನೈನಲ್ಲಿದೆ. ಇನ್ನು ನೆಕ್ಸ್ಟ್ ನೋಡಿ, UPSC 2019ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಅವರು ಆ್ಯಕ್ಚುಲಿ ಪ್ರಶ್ನೆ ಆ ಥರ ಕೇಳಿದರೆ ನಾನು ಅದನ್ನು ಬ್ರೀಫ್ ಆಗಿ 3 ಸ್ಟೇಟ್ಮೆಂಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಂಡರ್ ರಾಮ್ಸರ್ ಕನ್ವೆನ್ಷನ್, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಆನ್ ದ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಆ್ಯಂಡ್ ಕನ್ಸರ್ವ್ ಆಲ್ ದ ವೆಟ್ಲ್ಯಾಂಡ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಈ ರಾಮ್ಸರ್ ಸಮಾವೇಶ ಏನಿದೆಯಲ್ಲ, ಅದರ ಅಡಿಯಲ್ಲಿ ನಾವೇನೀಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರ ಏನಿದೆ, ಎಲ್ಲ ಏನು ವೆಟ್ಲ್ಯಾಂಡ್ಸ್ ಇದಾವಲ್ಲ ಅದನ್ನು ಸಂರಕ್ಷಣೆ ಮಾಡಿ ಮತ್ತು ಅವನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದು ಅದು ಮ್ಯಾಂಡೇಟ್ರಿ ಅಲ್ಲ. ಸೊ ಇದು ಪಾಯಿಂಟ್ ಅದು ಹೇಳ್ತಾ ಇದೆ. ಅಲ್ಲಿ ಎಕ್ಸಾಮಲ್ಲಿ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ರು, ಬಟ್ ಅದು ಮ್ಯಾಂಡೇಟ್ರಿ ಅಲ್ಲ. ನೆಕ್ಸ್ಟ್ ನೋಡಿ, ದ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2010. ಸೊ ಜೌಗು ತಾಣಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2010. ಸೊ ಇದು ವಾಸ್ ನೋಟಿಫೈಡ್ ಬೈ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ನೋಟಿಫೈ ಆಗಿರುತ್ತೆ. ದ ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2010 ಅಥವಾ ದ ಜೌಗು ತಾಣಗಳು ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2010. ಟು ಎನ್ಶೂರ್ ಬೆಟರ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟು ಪ್ರಿವೆಂಟ್ ಡಿಗ್ರೇಡೇಷನ್ ಆಫ್ ಎಕ್ಸಿಸ್ಟಿಂಗ್ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ. ಅಂದರೆ ಈಗ ಆಲ್ರೆಡಿ ಯಾವ ರಾಮ್ಸರ್ ತಾಣಗಳಂತ ಘೋಷಣೆ ಮಾಡಿದ್ದಾರೆ ಅವುಗಳನ್ನು ಸಂರಕ್ಷಣೆ ಮಾಡೋಕ್ಕೆ, ಅವುಗಳ ನಿರ್ವಹಣೆ ಮಾಡೋದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಮತ್ತು ಫಾರೆಸ್ಟ್ ಏನು ಮಾಡುತ್ತೆ, ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ. ಯಾವಾಗ? 2010ರಲ್ಲಿ. ನೆಕ್ಸ್ಟು, ಹವೆವರ್ ಇಟ್ ವಾಸ್ ನಾಟ್ ಫ್ರೇಮ್ಡ್ ಆನ್ ದ ಬೇಸಿಸ್ ಆಫ್ ರೆಕಮೆಂಡೇಶನ್ ಆಫ್ ರಾಮ್ಸರ್ ಕನ್ವೆನ್ಷನ್. ಸೊ ಅದು ಸ್ಟೇಟ್ಮೆಂಟಲ್ಲಿ ಏನು ಕೇಳಿದ್ದ ಅಂದರೆ UPSCಲಿ ಇವೇನು ಈ ನಿಯಮಗಳಿದಾವಲ್ಲ ಇದು ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ತೊಗೊಂಬಂದಿರ ಅಂತ ಕೇಳಿದ್ದ. ಬಟ್ ಇಲ್ಲ, ಅದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಏನಿದೆ ಇದು ಆ ರೂಲ್ಸ್ಗಳನ್ನ ಜಾರಿಗೆ ತೊಗೊಂಬಂದಿರುತ್ತೆ. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಆಗಿತ್ತು. ಇನ್ನು ನೆಕ್ಸ್ಟ್, ಆ್ಯಸ್ ಪರ್ ವೆಟ್ಲ್ಯಾಂಡ್ಸ್, ಸೊ ಅದೇ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂದರೆ ಜೌಗು ತಾಣಗಳು ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2010 ಪ್ರಕಾರ ಆ ವೆಟ್ಲ್ಯಾಂಡ್ ಮೀನ್ಸ್ ಅಂತ ಹೇಳಿದ್ದಾರೆ. ಸೊ ಇದು ನೋಡಿ, ಇದನ್ನು ಬಿಡ್ತೀನಿ ನಾನು, ಇಲ್ಲಿ ಕನ್ನಡದಲ್ಲಿದೆ ನೋಡಿ, ಹೇಳ್ತೀನಿ ನೋಡಿ. ಸೊ ಜೌಗು ಪ್ರದೇಶಗಳು ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2010 ಪ್ರಕಾರ ಜೌಗು ಪ್ರದೇಶ ಅಂದರೆ ಏನು? ಸೊ ಜೌಗು ಪ್ರದೇಶ ಅಂದರೆ ಪೀಟ್ಲ್ಯಾಂಡು ಅಥವಾ ನೀರಿನ ಪ್ರದೇಶ. ಸೊ ಅದನ್ನು ಪೀಟ್ಲ್ಯಾಂಡ್ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಮಾರ್ಷ್ ಅಂತ ಕರೀತಾರೆ. ಸೊ ಮಾರ್ಷ್ ಅಂದರೆ ಒಂದು ರೀತಿ ಕೆಸರು ಆ ಟೈಪ್ ಬರುತ್ತೆ, ಅದು ಏನು ಅರ್ಥ. ನೆಕ್ಸ್ಟ್ ನೋಡಿ, ನೈಸರ್ಗಿಕ ಅಥವಾ ಅದು ಆ ಜೌಗು ಪ್ರದೇಶ ನೈಸರ್ಗಿಕವಾಗಿರ್ಬೋದು ಅಥವಾ ಕೃತಕವಾಗಿರ್ಬೋದು, ಶಾಶ್ವತವಾಗಿರ್ಬೋದು ಅಥವಾ ತಾತ್ಕಾಲಿಕವಾಗಿರ್ಬೋದು, ಸ್ಥಿರವಾಗಿರ್ಬೋದು ಅಥವಾ ಹರಿಯುತ್ತಾ ಇರ್ಬೋದು. ಸೊ ತಾಜಾ ಆಗಿರ್ಬೋದು ಅಂದರೆ ಸಿಹಿ ನೀರಿಂದ ಆಗಿರ್ಬೋದು, ಆಮೇಲೆ ಉಪ್ಪು ನೀರಿಂದ ಆಗಿರ್ಬೋದು, ಅಥವಾ ಸಮುದ್ರ ನೀರಿನ ಪ್ರದೇಶಗಳಾಗಿರ್ಬೋದು, ಅಥವಾ ಕಡಿಮೆ ಉಬ್ಬರವಿಳಿತದಲ್ಲಿ 6 ಮೀಟರ್ ಮೀರದ ಆಳ ಮತ್ತು ಸರೋವರಗಳಾಗಿರ್ಬೋದು ಅಥವಾ ಜಲಾಶಯಗಳಾಗಿರ್ಬೋದು, ಟ್ಯಾಂಕ್ಗಳಾಗಿರ್ಬೋದು, ಇನ್ನು ಹಿನ್ನೀರು ಆಗಿರ್ಬೋದು ಅಥವಾ ಲಗೂನ್ಗಳಾಗಿರ್ಬೋದು, ಇನ್ನು ತೊರೆಗಳಾಗಿರ್ಬೋದು ಅಥವಾ ನದಿ ಮುಖಗಳಾಗಿರ್ಬೋದು. ಸೊ ಇವಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇವೆಲ್ಲ ನೋಡಿ. ಸೊ ಲೇಕ್ಸ್ ಸರೋವರಗಳು, ರಿಸರ್ವೈರ್ಸು ಸೊ ಜಲಾಶಯಗಳು ಅಥವಾ ಸಂಗ್ರಹಗಾರಗಳು ಅಂತ ಕರಿತೀವಿ. ಆಮೇಲೆ ಟ್ಯಾಂಕ್ಗಳು ಮತ್ತು ಬ್ಯಾಕ್ ವಾಟರ್ಸ್ ಹಿನ್ನೀರು, ಲಗೂನ್ಗಳು ಅಥವಾ ಲಗೂನು, ಇನ್ನು ಕ್ರೀಕ್ಸ್. ಸೊ ಕ್ರೀಕ್ ಅಂದರೆ ಸಣ್ಣ ಹೊಳೆ ಅಥವಾ ಒಂದು ತೊರೆ ಅಂತ ಅರ್ಥ ಬರುತ್ತೆ. ಸೊ ಇವು ಏನಾಗ್ತವೆ ಅಂದರೆ ಇವೆಲ್ಲವೂ ಕೂಡ ಜೌಗು ಪ್ರದೇಶಗಳಾಗ್ತವೆ. ನೋಡ್ಬೋದು ಎಷ್ಟೊಂದು ಡೆಫಿನೇಷನ್ ಈ ಥರ ಕೊಟ್ಟಿದ್ದಾನೆ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಈ ಕೆಳಗಿನವುಗಳನ್ನು ಯಾವುಗಳನ್ನು
ಜೌಗು ಪ್ರದೇಶಗಳನ್ನು ಏನು ಕನ್ಸಿಡರ್ ಮಾಡೋದಿಲ್ಲ ಅಥವಾ ಪರಿಗಣಿಸಲಾಗುವುದಿಲ್ಲ ಅಂತ ಕೇಳ್ಬೋದು. ಸೊ ಇವು 4 ಕೊಡ್ಬೋದು, ಸರೋವರ ಅಂತ ಕೊಡ್ಬೋದು, ಜಲಾಶಯ ಅಂತ ಕೊಡ್ಬೋದು, ಟ್ಯಾಂಕ್ ಅಂತ ಕೊಡ್ಬೋದು, ಹಿನ್ನೀರು, ಲಗೂನ್. ಸೊ ಇವೆಲ್ಲ ಗೊತ್ತಿರ್ಬೇಕು ನಮಗೆ. ಸೊ ಇವೆಲ್ಲ ಗೊತ್ತಿದ್ರೆ ಮಾತ್ರ ನಾವು ಅದಕ್ಕೆ ಅಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಇದು UPSC 2019 ಕೇಳಿದ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ 2010 ಅದೇ UPSC ಎಕ್ಸಾಮಲ್ಲಿ. ಹೌ ವಿ ಶುಡ್ ಮೇಂಟೈನ್ ದೀಸ್ ಸೈಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಕನ್ವೆನ್ಷನ್. ಅಂದರೆ ಈ ರಾಮ್ಸರ್ ಸೈಟ್ಸ್ಗಳನ್ನ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡೋಕೆ, ಯಾವ ಥರ ನಿರ್ವಹಣೆ ಮಾಡಬೇಕಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ಬೋದು, ಕನ್ಸರ್ವ್ ಆಲ್ ದ ಸೈಟ್ಸ್ ಥ್ರೋ ಎಕೋಸಿಸ್ಟಮ್ ಅಪ್ರೋಚ್ ಆ್ಯಂಡ್ ಅಲೋ ದೇರ್ ಸೈಮಲ್ಟೇನಿಯಸ್ ಸಸ್ಟೈನೇಬಲ್ ಯೂಸ್. ಸೊ ಪರಿಸರ ವ್ಯವಸ್ಥೆ ವಿಧಾನದ ಮೂಲಕ ಎಲ್ಲ ತಾಣಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಏಕಕಾಲಿಕ ಸುಸ್ಥಿರ ಬಳಕೆಗೆ ಅವಕಾಶ ನೀಡುವುದು. ಸೊ ಈ ಥರ ಪ್ರಶ್ನೆಗಳಿಗೆ ನೀವು ಈ ಕ್ವಶನ್ ಪೇಪರ್ ಬಿಡಿಸಿದ್ರೆ ಮಾತ್ರ ನಿಮಗೆ ಏನಂದರೆ ಒಂದು ಐಡಿಯಾ ಸಿಗುತ್ತೆ, ಈ ಥರನೂ ಕೇಳ್ತಾನೆ ಅಂತೇಳಿ. ಇನ್ನು ನೆಕ್ಸ್ಟ್ ನೋಡಿ, ಇದು ಯಾವುದೋ CBSE ಜೂನಿಯರ್ ಅಸಿಸ್ಟೆಂಟಲ್ಲಿ ಕೇಳಿದ್ದಾನೆ. ಇದು ಈ ವರ್ಷ ನಡೆದಿರೋ ಎಕ್ಸಾಮ್ ಇದೆ, 2025 ಏಪ್ರಿಲ್ 20 ನಡೆದಿದೆ. ಸೊ ಇದರಲ್ಲಿ ಏನು ಕೇಳಿದ್ದಾನೆ, ವಿಚ್ 2 ಇಂಡಿಯನ್ ಸಿಟೀಸ್ ಆರ್ ದ ಫಸ್ಟ್ ಒನ್ಸ್ ಟು ಜಾಯಿನ್ ದ ಗ್ಲೋಬಲ್ ಲಿಸ್ಟ್ ಆಫ್ ವೆಟ್ಲ್ಯಾಂಡ್ ಅಕ್ರೆಡಿಟೆಡ್ ಸಿಟೀಸ್ ಅಂಡರ್ ದಿ ರಾಮ್ಸರ್ ಕನ್ವೆನ್ಷನ್. ಸೊ ನೋಡ್ಬೋದು, ಸೊ ಇದೇನಂದರೆ ಜಾಗತಿಕವಾಗಿ ದೇವಭೂಮಿ ಮಾನ್ಯತೆ ಪಡೆದ ನಗರಗಳು ಅಂತ. ಸೊ ಅದರಲ್ಲಿ ನಮ್ಮ ಇಂಡಿಯಾದ 2 ಸಿಟಿ ಏನು ಜಾಯ್ನ್ ಆಗಿದಾವಂತೆ. ಯಾವ್ಯಾವಪ್ಪ ಅಂದರೆ, ಒಂದು ಇಂದೋರ್. ಸೊ ಇಂದೋರ್ ಯಾವ ರಾಜ್ಯದಲ್ಲಿ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಸೊ ಉದಯ್ಪುರ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್, ಆಲ್ಸೋ ನೋನ್ ಆಸ್ ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ, ಈಸ್ ಲೊಕೇಟೆಡ್ ಇನ್ ರಾಜಸ್ಥಾನ್. ಸೊ ಆಗಲೇ ನೋಡಿದ್ವಲ್ಲ, ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಮತ್ತು ಚಿಲ್ಕಾ ಲೇಕ್ ಏನಿದೆ, ಫಸ್ಟ್ ರಾಮ್ಸರ್ ಸೈಟ್ಸ್ ಆಫ್ ಇಂಡಿಯಾ ಆಗಿರ್ತವೆ ಇವು. ಅಂದರೆ ಇದರಲ್ಲಿ ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಇದಕ್ಕೆ ಭರತ್ಪುರ ಬರ್ಡ್ ಸ್ಯಾಂಕ್ಚುರಿ ಅಥವಾ ಭರತಪುರ ಪಕ್ಷಿಧಾಮ ಅಂತ ಕರಿತೀವಿ. ಇದು ರಾಜಸ್ಥಾನದಲ್ಲಿದೆ. ಅದಲ್ಲದೆ ಇದು 1981 ಇದನ್ನು ರಾಮ್ಸರ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಇದೇನಾಗಿದೆಪ್ಪ ಅಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ಕೂಡ ತುಂಬ ಪ್ರಶ್ನೆ ಕೇಳ್ತಾನೆ. ಸೊ ಇನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವ್ಯಾವ ಇದಾವೆ ನೋಡ್ಕೋಬೇಕು ನೀವು. ಸೊ ರೀಸೆಂಟಾಗಿ ಯಾವುದಾಗಿತ್ತು, ಮರಾಠ ಮಿಲಿಟರಿ ಆಗಿತ್ತಲ್ಲ ಯಾವುದು, ಶಿವಾಜಿದು. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇದು ನೋಡಿ, ಈ ವರ್ಷನೇ ಕೇಳಿರೋ ಪ್ರಶ್ನೆ ಇದು. ಏನು, ಜಾಗತಿಕವಾಗಿ ದೇವಭೂಮಿ ಮಾನ್ಯತೆ ಪಡೆದ 2 ನಗರಗಳು ಯಾವ್ಯಾವಪ್ಪ, ಒಂದು ಇಂದೋರು ಮತ್ತು ಇನ್ನೊಂದು ಉದಯಪುರ. ಇನ್ನು ನೆಕ್ಸ್ಟ್ ನೋಡಿ, ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತೇಳಿ ಬರುತ್ತೆ. ಸೊ ಮಾಂಟ್ರಿಯಾಕ್ಸ್ ಅಂತಂದರೆ ಇದು ಸ್ವಿಟ್ಜರ್ಲ್ಯಾಂಡ್ ಇರುವಂಥ ಒಂದು ಸಿಟಿ ಆಗಿರ್ತದೆ ಮಾಂಟ್ರಿಯಾಕ್ಸ್ ರೆಕಾರ್ಡ್. ಈಗ ಮಾಂಟ್ರಿಯಲ್ ಯಾವುದು ರಾಮ್ಸರ್ ಸೈಟ್ಸ್ ಏನಿದೆಯಲ್ಲ, ಅಂದರೆ ರಾಮ್ಸರ್ ಕನ್ವೆನ್ಷನ್ ಅಂತೀವಲ್ಲ, ಅದೇ ಥರ ಮಾಂಟ್ರಿಯಾಕ್ಸ್ ರೆಕಾರ್ಡ್. ಸೊ ರಾಮ್ಸರ್ ಅಂದರೆ ಅದು ಇರಾನಲ್ಲಿ ಬರುತ್ತೆ, ಮಾಂಟ್ರಿಯಾಕ್ಸ್ ಅಂದರೆ ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಬರುತ್ತೆ. ಸೊ ಇದೇನಿದೆ ನೋಡೋಣ. ದ ವೆಟ್ಲ್ಯಾಂಡ್ ಸೈಟ್ಸ್ ದಟ್ ಆರ್ ಪ್ರೆಸೆಂಟ್ ಆನ್ ದ ಲಿಸ್ಟ್ ಆಫ್ ರಾಮ್ಸರ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ವೇರ್ ಚೇಂಜಸ್ ಹ್ಯಾಸ್ ಅಕ್ಕರ್ಡ್ ಆರ್ ಅಕ್ಕರಿಂಗ್ ಆರ್ ಆರ್ ಲೈಕ್ಲಿ ಟು ಅಕ್ಕರ್ as a result of technological developments, pollution, etc. are registered in the Montreux record. ಅಂದರೆ ಈಗೇನು ಆಲ್ರೆಡಿ ರಾಮ್ಸರ್ ಕನ್ವೆನ್ಷನ್ ಅಂಡರಲ್ಲಿ ಯಾವ್ಯಾವ ಜೋಗ ತಾಣಗಳನ್ನು ಘೋಷಣೆ ಮಾಡಿರ್ತಾರೆ. ಸೊ ಅವು ಇವಾಗ ಏನಾಗುತ್ತಪ್ಪ ಅಂದರೆ, ಈ ಟೆಕ್ನಾಲಜಿ ಇಂಪ್ರೂವ್ ಆದಾಗೆಲ್ಲ ಮತ್ತು ಈ ಮಾಲಿನ್ಯ ಜಾಸ್ತಿ ಆದಾಗೆಲ್ಲ ಅಥವಾ ಹ್ಯೂಮನ್ ಇಂಟರ್ಫಿರೆನ್ಸ್ ಇಂದ ಅಂದರೆ ಮಾನವ ಹಸ್ತಕ್ಷೇಪದಿಂದಾಗಿ ಅವುಗಳ ಏನಾಗುತ್ತೆ, ಅವರು ಮಾನವ ಹಸ್ತಕ್ಷೇಪದಿಂದಾಗಿ ಅವ್ರದ್ದು ಡಿಗ್ರೇಡ್ ಆಗ್ತಿರ್ತವೆ ಅವೆಲ್ಲ ರಾಮ್ಸರ್ ಸೈಟ್ಗಳು. ಸೊ ಅದನ್ನು ಪ್ರೊಟೆಕ್ಟ್ ಮಾಡಬೇಕಂತೇಳಿ ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ನ ತೊಗೊಂಬರ್ತಾರೆ. ಸೊ ಅಟ್ ಪ್ರೆಸೆಂಟ್ ಟೋಟಲ್ ಆಫ್ 48 ಸೈಟ್ಸ್ ಆರ್ ಲಿಸ್ಟೆಡ್ ಇನ್ ದ ಮಾಂಟ್ರಿಯಾಕ್ಸ್ ರೆಕಾರ್ಡ್. ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂಡರಲ್ಲಿ ಟೋಟಲ್ ಆಗಿ ಇಡೀ ಜಗತ್ತಿನಲ್ಲಿ 48 ಸೈಟ್ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಔಟ್ ಆಫ್ ವಿಚ್ 2 ಆರ್ ಇಂಡಿಯನ್ ಸೈಟ್ಸ್, ಒಂದು ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಮತ್ತು ಲೋಕ್ತಾಕ್ ಲೇಕ್. ಸೊ ಇವಾಗಲೇ ನೋಡಿದ್ವಿ, ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ. ಇನ್ನು ಲೋಕ್ತಾಕ್ ಲೇಕ್ ಎಲ್ಲಿ ಬರುತ್ತೆ, ಮಣಿಪುರದಲ್ಲಿ ಬರುತ್ತೆ. ಸೊ ಇವೆರಡನ್ನ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂಡರಲ್ಲಿ ಈ ಎರಡನ್ನು ಪ್ರೊಟೆಕ್ಟ್ ಮಾಡಲಾಗಿದೆ. ಯಾವುದ್ಯಾವುದು, ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಮತ್ತು ಲೋಕ್ತಾಕ್ ಲೇಕ್. ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಏನಿದೆ ಇದು ದಿಸ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ದಿ ರಾಮ್ಸರ್ ಲಿಸ್ಟ್. ಸೊ ಇದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಕೇರ್ ಸಿಗುತ್ತೆ ಈ 2 ನ್ಯಾಷನಲ್ ಪಾರ್ಕ್ಗೆ, ಇವೆರಡು ರಾಮ್ಸರ್ ಸೈಟ್ಸ್ಗೆ. ಇನ್ನು ನೆಕ್ಸ್ಟ್ ನೋಡಿ, ಅರ್ಲಿಯರ್ ಚಿಲಿಕಾ ಲೇಕ್ ವಾಸ್ ಆಲ್ಸೋ ಲಿಸ್ಟೆಡ್ ಇನ್ ದ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಟ್ ವಾಸ್ ರಿಮೂವ್ಡ್ ಫ್ರಮ್ ದ ಲಿಸ್ಟ್ ಇನ್ 2001. ಅಂದರೆ ಮೊದಲು ಚಿಲ್ಕಾ ಲೇಕ್ನು ಕೂಡ ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂಡರಲ್ಲಿ ಏನಾದರೂ ಲೀಸ್ಟ್ ಮಾಡಿರ್ತಾರೆ, ಬಟ್ 2001 ಇದನ್ನು ತೆಗೆದಾಕ್ತಾರೆ. ಸೊ ಇದು ನೋಡ್ಬೋದು ನೀವು, ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆ ನಿಮ್ಮಲ್ಲಿ ಭಾಳ ಜನ ಕೇಳಿರ್ಬೋದು, ಕೆಲವೊಬ್ಬರು ಕೇಳದೇನೆ ಇರ್ಬೋದು. ಸೊ ಇದು MPSC 2023 ಕೇಳಿರುವಂಥ ಪ್ರಶ್ನೆ ಇದು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆ. ಇನ್ನು ನೆಕ್ಸ್ಟ್ ನೋಡಿ, ಸೊ ಮಾಂಟ್ರಿಯಾಕ್ಸ್ ರೆಕಾರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1990. ಸೊ ಇದನ್ನು ಈಗ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಹೇಳಿದ್ನಲ್ಲ, ಇದು 1990 ಎಸ್ಟಾಬ್ಲಿಷ್ ಮಾಡಿರ್ತಾರೆ.
ಬೈ ರೆಕಮೆಂಡೇಶನ್ ಆಫ್ ದಿ ಕಾನ್ಫರೆನ್ಸ್ ಆಫ್ ದಿ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಟು ದ ರಾಮ್ಸರ್ ಕನ್ವೆನ್ಷನ್. ಸೊ ರಾಮ್ಸರ್ ಕನ್ವೆನ್ಷನ್ ಅಂಡರಲ್ಲಿ ಯಾವ ಪಾರ್ಟೀಸ್ ಇರ್ತಾವಲ್ಲ, ಯಾವ ಮೆಂಬರ್ ಕಂಟ್ರೀಸು, ಅವುಗಳ ಕಾನ್ಫರೆನ್ಸಲ್ಲಿ ಇದನ್ನು ಜಾರಿಗೆ ತೊಗೊಂಬರ್ತಾರೆ. ಯಾವಾಗ? 1990ರಲ್ಲಿ. ಯಾವುದು? ಮಾಂಟ್ರಿಕ್ಸ್ ರೆಕಾರ್ಡ್. ಸೊ ಮಾಂಟ್ರಿಕ್ಸ್ ಈಸ್ ಅ ಟೌನ್ ಆ್ಯಂಡ್ ಮುನ್ಸಿಪಾಲಿಟಿ ಇನ್ ಸ್ವಿಟ್ಜರ್ಲ್ಯಾಂಡ್. ನಾನು ಆಗಲೇ ಹೇಳಿದ್ನಲ್ಲ, ಮಾಂಟ್ರಿಕ್ಸ್ ಅನ್ನೋದು ಒಂದು ಸಿಟಿ. ಯಾವ ಥರ ರಾಮ್ಸರ್ ಅನ್ನೋದು ಒಂದು ಸಿಟಿ ಆಗುತ್ತೋ ಅದೇ ಥರ ಮಾಂಟ್ರಿಕ್ಸ್ ಕೂಡ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವಂಥ ಒಂದು ಸಿಟಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಸ್ಟೇಟ್ಸ್ ವಿತ್ ನೋ ರಾಮ್ಸರ್ ಸೈಟ್ಸ್. ಸೊ ನಮ್ಮ ಭಾರತದ ರಾಜ್ಯದ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ರಾಮ್ಸರ್ ಸೈಟ್ಗಳಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಇದ್ದಾವೆ, ಬಟ್ 3 ರಾಜ್ಯಗಳಲ್ಲಿ ಇಲ್ಲ. ಯಾವ್ಯಾವ ಅಂದರೆ, ಒಂದು ಅರುಣಾಚಲ ಪ್ರದೇಶ, ಒಂದು ಮೇಘಾಲಯ ಮತ್ತು ನಾಗಾಲ್ಯಾಂಡ್. ಈ 3 ರಾಜ್ಯಗಳನ್ನು ಬಿಟ್ಟು ಉಳಿದ 25 ರಾಜ್ಯಗಳಲ್ಲಿ ರಾಮ್ಸರ್ ಸೈಟ್ಸ್ಗಳು ಇದ್ದಾವೆ. ಆಗಲೇ ನೋಡಿದ್ವಿ, ತಮಿಳುನಾಡಲ್ಲಿ ಹೈಯೆಸ್ಟ್ ರಾಮ್ಸರ್ ಸೈಟ್ಸ್ ಎಷ್ಟಿದ್ದಾವೆ? 20 ಇದ್ದಾವೆ. ನೆಕ್ಸ್ಟ್, ಯೂನಿಯನ್ ಟೆರಿಟರೀಸ್ ವಿಚ್ ಹ್ಯಾವ್ ರಾಮ್ಸರ್ ಸೈಟ್ಸ್. ಸೊ ಯಾವ ಯೂನಿಯನ್ ಟೆರಿಟರಿ, ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಮ್ಸರ್ ತಾಣಗಳಿದಾವೆ ಅಂದರೆ, ಒಂದು ಜಮ್ಮು ಕಾಶ್ಮೀರ, ಲಡಾಖ್. ಇನ್ನು ಉಳಿದ 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂಥ ನಾವು ರಾಮ್ಸರ್ ತಾಣಗಳನ್ನು ನೋಡೋದಕ್ಕೆ ಸಿಗೋದಿಲ್ಲ. ಸೊ ಎಕ್ಸಾಮಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ರಾಮ್ಸರ್ ಸೈಟ್ ತಾಣಗಳಿಲ್ಲ ಅಂತ. ಅರುಣಾಚಲ ಪ್ರದೇಶ 1, ಮೇಘಾಲಯ 2, ನಾಗಾಲ್ಯಾಂಡ್ 3, ಮಿಜೋರಾಂ, ತ್ರಿಪುರ ಈ ಥರ ಕೊಟ್ಟು 5 ಕೊಟ್ಟು ಕೆಳಗಡೆ ABCD ಸರಿ, BD ಸರಿ, ಈ ಥರ ಕೇಳ್ತಾನೆ. ಸೊ ಹಂಗಾಗಿ ಇದನ್ನು ಕೂಡ ಒಂದು ಪಾಯಿಂಟ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಮತ್ತು ಯೂನಿಯನ್ ಟೆರಿಟರೀಸ್ ಇರೋದೇ 2, ಜಮ್ಮು ಕಾಶ್ಮೀರ, ಲಡಾಖಲ್ಲಿ ಮಾತ್ರ ಇದ್ದಾವೆ. ಇನ್ನು ಉಳಿದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ರಾಮ್ಸರ್ ತಾಣಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇದು ಇಷ್ಟ ಆಯಿತು, ಇದಿಷ್ಟು ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ಆಯಿತು. ಇವಾಗ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ ಇದ್ದಾವೆ ಮತ್ತು ಭಾರತದ್ದು ಇತ್ತೀಚೆಗೆ ಯಾವ್ಯಾವ ಘೋಷಣೆ ಆಗಿದ್ದಾವೆ, ಮತ್ತು ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ್ದೇನೆ ಅದನ್ನ ಮುಂದೆ ನೋಡ್ತೀವಿ ನಾವು. ಈ ಕರ್ನಾಟಕದಲ್ಲಿ 4 ಯಾವ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ರಂಗನತಿಟ್ಟು. ಸೊ ಮೊದಲೇ ನಮ್ಮ ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಥವಾ ರಂಗನತಿಟ್ಟು ಪಕ್ಷಿಧಾಮ. ಇದನ್ನು ಯಾವಾಗ ಘೋಷಣೆ ಮಾಡಿದ್ರಪ್ಪ ಅಂದರೆ ಆಗಸ್ಟ್ 2022ರಲ್ಲಿ. ಸೊ ರಾಮ್ಸರ್ ಕನ್ವೆನ್ಷನ್ ನಾವು 1982ರಲ್ಲೇ ನಾವು ಕನ್ವೆನ್ಷನ್ಗೆ ನಮ್ಮ ದೇಶ ಸೈನ್ ಮಾಡಿದ್ರು ಕೂಡ ನಮ್ಮ ಕರ್ನಾಟಕದ 2022ರವರೆಗೂ ಒಂದು ಕೂಡ ರಾಮ್ಸರ್ ಸೈಟ್ ಇರಲಿಲ್ಲ. ಸೊ ಆಗಸ್ಟ್ 2022ಅಲ್ಲಿ ಕರ್ನಾಟಕದ್ದು ಮೊದಲ ರಾಮ್ಸರ್ ತಾಣ ಘೋಷಣೆ ಆಗ್ತಾ ಬಂತು. ಸೊ ಇದು ಎಲ್ಲಿದೆಪ್ಪ ರಂಗನತಿಟ್ಟು? ಇದು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿ ದಡದ ಮೇಲೆ ಇದೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಕೂಡ ಬರುತ್ತೆ. ಸೊ ತಾಲೂಕು ಕೂಡ ಕೇಳ್ತಾನೆ. ಈಗ ಮೊನ್ನೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದ, ಯಾವುದಪ್ಪ ಅಂದರೆ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆ ಯಾವ ತಾಲೂಕಿನಲ್ಲಿ ಇದೆ ಅಂತ ಕೇಳಿದ್ದ. ಈಗ ಕಾಮನ್ ಆಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ ಅಂತ ಗೊತ್ತಿರುತ್ತೆ, ಬಟ್ ಯಾವ ತಾಲೂಕು ಅಂತ ಕೇಳಿದಾಗ ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ಓದ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಆನ್ಸರ್ ಅದು ಗುಂಡ್ಲುಪೇಟೆ ಆಗಿತ್ತು. ಈಗ ನೆಕ್ಸ್ಟ್ ನೋಡೋಣ. ಸೊ ಇದನ್ನು ಪಕ್ಷಿಕಾಶಿ ಅಂತ ಕೂಡ ಕರೀತಾರೆ. ರಂಗನತಿಟ್ಟನ್ನು ನಾವು ಪಕ್ಷಿಕಾಶಿ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ. ಸೊ ಇದು ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ಪಕ್ಷಿಧಾಮ ಆಗಿರುತ್ತೆ. ಯಾವುದು? ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಥವಾ ರಂಗನತಿಟ್ಟು ಪಕ್ಷಿಧಾಮ. ಇದು ಟೋಟಲ್ ಏರಿಯಾ ಎಷ್ಟಿದೆಯಪ್ಪ ಅಂದರೆ ಇದು 40 ಎಕರೆ ಇದೆ. ಅಂಡ್ ಇಟ್ ಈಸ್ ಕಂಪ್ರೈಸಸ್ ಆಫ್ 6 ಐಸ್ಲೆಟ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್. ಸೊ ಇದರಲ್ಲಿ 6 ಸಣ್ಣ ದ್ವೀಪಗಳು ಕಂಡು ಬರ್ತಾವಂತೆ. ನೋಡ್ಬೋದು, ಈಗ ಪಕ್ಷಿಧಾಮಗಳಂತ ಬಂದಾಗ ಇನ್ನು ಬೇರೆ ಬೇರೆ ಬರ್ತವೆ. ಅತ್ತಿವೇರಿ ಪಕ್ಷಿಧಾಮ ಬರುತ್ತೆ, ಗುಡೋವಿ ಪಕ್ಷಿಧಾಮ ಬರುತ್ತೆ, ಬೋನಾಳ ಪಕ್ಷಿಧಾಮ ಬರುತ್ತೆ. ಸೊ ಈ ಥರ ಭಾಳಷ್ಟು ಪಕ್ಷಿಧಾಮಗಳು ಬರ್ತವೆ ಕರ್ನಾಟಕದಲ್ಲಿ. ಅವೆಲ್ಲನೂ ಕೂಡ ಯಾವ ರಾಜ್ಯದಲ್ಲಿ ಯಾವ ಡಿಸ್ಟಿಕಲ್ಲಿ ಬರ್ತವೆ ಮತ್ತು ಯಾವ ತಾಲೂಕಲ್ಲಿ ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಒಂದು ಈಗ ರಂಗನತಿಟ್ಟು ಆಯಿತು. ಈಗ ಎರಡನೇದು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್. ಇದು ಫೆಬ್ರವರಿ 1, 2024 ಅಂದರೆ ಹೋದ ವರ್ಷ 2ನೇ ರಾಮ್ಸರ್ ತಾಣವಾಗಿ ಘೋಷಣೆ ಆಯಿತು. ಸೊ ಇದು ಒಂದು ಏನಾಗುತ್ತಪ್ಪ ಅಂದರೆ ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್. ಸೊ ಆಗಲೇ ನಾವು ನೋಡಿದ್ವಲ್ಲ ವೆಟ್ಲ್ಯಾಂಡ್ ಅಂದರೆ ಏನಂತೇಳಿ. ಸೊ ಕೃತಕವಾಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು, ಒಂದು ಶಾಶ್ವತವಾಗಿರ್ಬೋದು ಅಥವಾ ಹರಿಯೋದಾಗಿರ್ಬೋದು. ಸೊ ಇದು ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್ ಅಂದರೆ ಮಾನವ ನಿರ್ಮಿತ ಜೋಗು ಪ್ರದೇಶ ಆಗಿರುತ್ತೆ. ಲೊಕೇಟೆಡ್ 30 ಕಿಲೋಮೀಟರ್ ಫ್ರಮ್ ಗದಗ, ಅಂದರೆ ಗದಗಿನಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಅಂತೆ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಸಮುದಾಯ ಅಂತ ಹೇಳಿ ಬರುತ್ತಲ್ಲ ಇದು. ಸೊ ಶಿರಹಟ್ಟಿ ತಾಲೂಕಿನ ಮಾಗಡಿ ಅನ್ನೋ ಪ್ರದೇಶದಲ್ಲಿ ಕಂಡು ಬರುತ್ತೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಎಂಬ ಪ್ರದೇಶದಲ್ಲಿ ಈ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಕಂಡು ಬರುತ್ತೆ. ಸೊ 20% ಆಫ್ ದಿ ವರ್ಲ್ಡ್ಸ್ ಮಂಗೋಲಿಯನ್ ಬಾರ್ ಹೆಡೆಡ್ ಗೂಸ್ ಇಲ್ಲಿ ಕಂಡು ಬರ್ತವೆ. ಸೊ ಮಂಗೋಲಿಯನ್ ಬಾರ್ ಹೆಡೆಡ್ ಗೂಸ್ ಅಂದರೆ ಪಟ್ಟೆ ತಲೆಯ ಹೆಬ್ಬಾತು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಪಟ್ಟೆ ತಲೆಯ ಹೆಬ್ಬಾತು. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಮಂಗೋಲಿಯನ್ ಬಾರ್ ಹೆಡೆಡ್ ಗೂಸ್ ಅಂದರೆ ಇದು ಒಂದು ಪಟ್ಟೆ ತಲೆಯ ಹೆಬ್ಬಾತು. ಇದು ಏನಿದೆ IUCN ಲಿಸ್ಟ್ ಬರುತ್ತಲ್ಲ ನಮ್ಮದು, ಯಾವುದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಏನಿದೆಯಲ್ಲ. ಸೊ ಅಲ್ಲಿ ಲೀಸ್ಟ್ ಕನ್ಸರ್ನ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನೋಡ್ತೀವಿ. ಆದರೆ ಆ ಒಂದು ಪಟ್ಟಿಯಲ್ಲಿ
ಆ ರೆಡ್ ಡಾಟಾ ಬುಕ್ ಏನು ನೋಡ್ತೀವಲ್ಲ ಅದರಲ್ಲಿ ಲೀಸ್ಟ್ ಕನ್ಸರ್ನ್ ಲೀಸ್ಟಲ್ಲಿ ಬರುತ್ತೆ. ಇದು ಯಾವುದು ಪಠ್ಯ ತಲೆಯ ಹೆಬ್ಬಾತು ಲೀಸ್ಟ್ ಕನ್ಸರ್ನ್ LC ಅಂತ ಕರಿತೀವಿ. ಎಂಡೇಂಜರ್ ಸ್ಪೀಸೀಸ್ ಬೇರೆ ಇರ್ತವೆ. ಸೊ ಇದು ನೆನ್ಪಿಟ್ಕೋಬೇಕು ನೀವು. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಅಲ್ಲಿ ಈ ಪಠ್ಯ ತಲೆಯ ಹೆಬ್ಬಾತು ಕಂಡು ಬರುತ್ತೆ. ನೆಕ್ಸ್ಟ್ ಅಘನಾಶಿನಿ ಎಸ್ಚುವರಿ ಅಥವಾ ಅಘನಾಶಿನಿ ನದೀಮುಖಜ ಭೂಮಿ ಅಂತ ಕರಿತೀವಿ. ಸೊ ಇದನ್ನು ಕೂಡ 1 ಫೆಬ್ರವರಿ 2024 ಅಂದರೆ ಹೋದ ವರ್ಷ ಇದನ್ನು ಕೂಡ ಒಟ್ಟಿಗೆ 3 ತಾಣ ಘೋಷಣೆ ಮಾಡಿದ್ರು. ಸೊ ಈಗ ನಾವು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ನೋಡಿದ್ವಿ. ಈಗ 3ನೇದು ಅಘನಾಶಿನಿ ಎಸ್ಚುವರಿ. ಸೊ ಅಘನಾಶಿನಿ ಏನಿದೆ ಇದು, ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತೆ. ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು. ಅಲ್ಲಿಂದ ಅರೇಬಿಯನ್ ಅರೇಬಿಯ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಎಲ್ಲಿ ಸೇರುತ್ತೆ? ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕು ಹತ್ರ ಇದೇನಾಗುತ್ತೆ, ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಸೊ ಇದು ಎಸ್ಚುರಿ ಅಘನಾಶಿನಿ ನದೀಮುಖಜ ಭೂಮಿ, ಇದು ಎಷ್ಟು ಏರಿಯಾ ಇದೆಯಪ್ಪ ಅಂದರೆ ಇದ್ರದ್ದು 48 ಸ್ಕ್ವೇರ್ ಕಿಲೋಮೀಟರ್, 48 ಚದರ ಕಿಲೋಮೀಟರ್ ಅಷ್ಟು ಇದ್ರದ್ದು ವ್ಯಾಪ್ತಿ ಇದೆ. ಸೊ ಈ ರಾಮ್ಸಾರ್ ಸೈಟ್. ನೆಕ್ಸ್ಟ್ ಸಪೋರ್ಟ್ಸ್ ಲೈವ್ಲಿಹುಡ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಫಿಶಿಂಗ್, ಅಗ್ರಿಕಲ್ಚರ್, ಕಲೆಕ್ಷನ್ ಆಫ್ ಎಡಿಬಲ್ ಬೈವಾಲ್ವ್ಸ್ ಆ್ಯಂಡ್ ಕ್ರಾಬ್ಸ್, ಶ್ರಿಂಪ್ ಅಕ್ವಾಕಲ್ಚರ್ ಅಂದರೆ ಮೀನುಗಾರಿಕೆ, ಕೃಷಿ ಮತ್ತು ಖಾದ್ಯ ಬಿವಾಲ್ಗಳು ಅಂದರೆ ತಿನ್ನಲಾರ ಚಿಪ್ಪಿನ ಜೀವಿಗಳು. ಆಮೇಲೆ ಇದರಲ್ಲಿ ಮೃದ್ವಂಗಿಗಳು ಸೇರ್ಕೊಂತವೆ. ಮೃದ್ವಂಗಿಗಳು ಅಂದರೆ ಮೊಲಸ್ಕ್ ಅಂತ ಕರಿತೀವಿ. ಮತ್ತು ಕ್ಲಾಮ್ಸ್, ಶಂಖಗಳು ಕೂಡ ಇದರಲ್ಲಿ ಸೇರ್ಕೋತವೆ. ಸೊ ಮೀನುಗಾರಿಕೆ, ಕೃಷಿ, ಖಾದ್ಯ ಬಿವಾಲ್ವಗಳು, ಆಮೇಲೆ ಏಡಿಗಳು, ಆಮೇಲೆ ಸೀಗಡಿ ಜಲಚರಗಳು, ಆಮೇಲೆ ಅದರ ಜಲಚರ ಸಾಕಾಣಿಕೆ. ಸೊ ಇವೆಲ್ಲ ಅಲ್ಲಿ ಏನಂದರೆ ಅಘನಾಶಿನಿ ಎಸ್ಚೂರಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ನೋಡಿ, ಅಘನಾಶಿನಿ ಎಲ್ಲಿ ಹುಟ್ಟುತ್ತಪ್ಪ ಅಂದರೆ ಸಿರಿಸಿಯಲ್ಲಿ ಹುಟ್ಟುತ್ತೆ. ಸೊ ಉತ್ತರ ಕನ್ನಡ ಜಿಲ್ಲೆ ಇದೆಯಲ್ಲ ಅಲ್ಲಿ ಸಿರಿಸಿ ಆ ಭಾಗದಲ್ಲಿ ಹುಟ್ಟುತ್ತೆ. ಇದು ಎಲ್ಲಿ ಸಂಗಮ ಆಗುತ್ತಪ್ಪ ಅಂದರೆ ಅರಬ್ಬಿ ಸಮುದ್ರಕ್ಕೆ. ಸೊ ಕುಮಟಾ ತಾಲೂಕು ಉತ್ತರ ಕನ್ನಡದಲ್ಲೇ ಹುಟ್ಟಿ ಉತ್ತರ ಕನ್ನಡದ ಕುಮಟಾ ತಾಲೂಕು ಹತ್ರನೇ ಏನಾಗುತ್ತೆ, ಇದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್. ಸೊ ಈ 4ನೇದು ಕೊನೆಯದು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್. ಇದು ಕೂಡ 2024 ಫೆಬ್ರವರಿಯಲ್ಲಿ ಏನಾಗುತ್ತೆ, ಇದನ್ನು ಘೋಷಣೆ ಮಾಡಿದ್ದಾರೆ. ಸೊ ಲೊಕೇಟೆಡ್ ಇನ್ ಅಗರಿಬೊಮ್ಮನಹಳ್ಳಿ ತಾಲೂಕು ಆಫ್ ವಿಜಯನಗರ ಡಿಸ್ಟಿಕ್. ಸೊ ರೀಸೆಂಟಾಗಿ ಇತ್ತೀಚೆಗೆ 2021ರಲ್ಲಿ ವಿಜಯನಗರ ಹೊಸ ಜಿಲ್ಲೆ ಆಯಿತು, ನಮ್ಮ ಕರ್ನಾಟಕದ 31ನೇ ಜಿಲ್ಲೆ. ಆ ಜಿಲ್ಲೆಯಲ್ಲಿರತಕ್ಕಂಥ ಅಗರಿಬೊಮ್ಮನಹಳ್ಳಿ ತಾಲೂಕು ಇದೆಯಲ್ಲ, ಆ ತಾಲೂಕಿನ ಅಲ್ಲಿ ಈ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ಕಂಡು ಬರುತ್ತೆ. ಸೊ ಇದು ಎಷ್ಟು ಎಕರೆ ಇದೆ ಅಥವಾ ಎಷ್ಟು ಇದರಲ್ಲಿ ನೋಡಿ ಸ್ಕ್ವೇರ್ ಕಿಲೋಮೀಟರ್ ಕೊಟ್ಟಿಲ್ಲ. ಸೊ 244 ಎಕರೆ ಇದೆ, 244 ಎಕರೆ ಇದೆ ಅಥವಾ 48.8 ಹೆಕ್ಟೇರ್. ಅಂದರೆ 1 ಹೆಕ್ಟೇರ್ ಅಂದರೆ 2.47 ಎಕರೆ ಅಂತ ಅರ್ಥ ಆಗುತ್ತೆ. ಸೊ ಇದು ಟೋಟಲ್ ಆಗಿ 244 ಎಕರೆ ಇದೆ. ಇದು ಏನಾಗಿದೆ ಅಂದರೆ ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಆಗಿದೆ. ಈಗ ನಾವು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ನೋಡಿದ್ವಲ್ಲ, ಇದು ಹ್ಯೂಮನ್ ಮೇಡ್ ವೆಟ್ಲ್ಯಾಂಡು. ಸೊ ಇದು ಕೂಡ ಅಂಕಸಮುದ್ರ ಕೂಡ ಏನಾಗುತ್ತೆ, ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಅಥವಾ ಮಾನವ ನಿರ್ಮಿತ ಜಾಗತಾಣ ಆಗಿರುತ್ತೆ. ಸೊ ಇದು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ನೋಡಿ, ಸೊ ಇವಾಗ ಈಗ ಮೊನ್ನೆ ಅಥವಾ ನಿನ್ನೆ ಘೋಷಣೆ ಆಗಿದೆ ಯಾವುದು, 94th ರಾಮ್ಸಾರ್ ಸೈಟ್ ಯಾವುದು, ಗೋಗಾಬಿಲ್ ಲೇಕ್. ಸೊ ಇಂಡಿಯಾ ಹ್ಯಾಸ್ ಆ್ಯಡೆಡ್ ಗೋಗಾಬಿಲ್ ಲೇಕ್ ಇನ್ ಕತಾಯರ್ ಡಿಸ್ಟಿಕ್ ಆಫ್ ಬಿಹಾರ್. ಇದು ಬಿಹಾರಲ್ಲಿ ಕಂಡು ಬರುತ್ತೆ. ಟು ದ ಲೀಸ್ಟ್ ಆಫ್ ರಾಮ್ಸಾರ್ ಸೈಟ್ಸ್. ಸೊ ರಾಮ್ಸಾರ್ ಸೈಟಿಗೆ ಹೊಸದಾಗಿ ಸೇರ್ಪಡೆಗೊಂಡ 94ನೇ ರಾಮ್ಸಾರ್ ತಾಣ ಯಾವುದು, ಗೋಗಾಬಿಲ್ ಲೇಕು. ಇದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಇಟ್ ಈಸ್ ಆನ್ ಆಕ್ಸ್ಬೋ ಲೇಕ್ ಸಿಚುವೇಟೆಡ್ ಬಿಟ್ವೀನ್ ದ ಗಂಗಾ ಆ್ಯಂಡ್ ಮಹಾನಂದ ರಿವರ್. ಸೊ ಆಕ್ಸ್ಬೋ ಲೇಕ್ ಅಂದರೆ ಏನು? ಸೊ ನೀವು ಜಿಯೋಗ್ರಫಿ ಓದಿದ್ರೆ ಇದಕ್ಕೆ ಆನ್ಸರ್ ಗೊತ್ತಿರುತ್ತೆ. ಸೊ ಆಕ್ಸ್ಬೋ ಲೇಕ್ ಅಂತ ಬರುತ್ತೆ, ಮತ್ತು ಲಗೂನ್ ಅಂತೇಳಿ ಬರುತ್ತವೆ, ಮತ್ತು ಈಗ ನಾನು ಮೊದಲೇ ಹೇಳಿದ್ನಲ್ಲ ಕ್ರೀಕ್ ಅಂತೇಳಿ ಬರ್ತವೆ. ಸೊ ಇವೆಲ್ಲ ಬೇಸಿಕ್ ಡೆಫಿನೇಷನ್ ಗೊತ್ತಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಗಂಗಾ ಮತ್ತು ಮಹಾನಂದ ರಿವರ್ ನಡುವೆ ಕಂಡು ಬರುತ್ತೆ ಯಾವುದು, ಈ ನಮ್ಮ ಗೋಗಾಬಿಲ್ ಲೇಕು. ನೆಕ್ಸ್ಟು ಗೋಗಾಬಿಲ್ ಈಸ್ ನೌ ಬಿಹಾರ್ಸ್ 6th ರಾಮ್ಸಾರ್ ಸೈಟ್. ಇದು ಬಿಹಾರದ 6ನೇ ರಾಮ್ಸಾರ್ ಸೈಟ್ ಆಗಿರುತ್ತೆ. ಜಾಯ್ನಿಂಗ್ ಅದರ್ಸ್ ಸಚ್ ಆಸ್ ಗೋಕುಲ್ ಜಲಾಶಯ ಆ್ಯಂಡ್ ಉದಯ್ಪುರ್ ಝೀಲ್ ಅಮಂಗ್ ಅದರ್ಸ್. ಸೊ ಇದು 6ನೇ ರಾಮ್ಸಾರ್ ಸೈಟ್ ಆಗುತ್ತೆ. ಹಾಗಾಗಿ ಈಗ ಯಾವುದು ಬಿಹಾರದ ಘೋಷಣೆ ಮಾಡಿರೋದ್ರಿಂದ ನಾವು ಬಿಹಾರದಲ್ಲಿರುವಂಥ ಇನ್ನೂ ಉಳಿದು 6 ರಾಮ್ಸಾರ್ ಸೈಟ್ನ ಕೂಡ ನಾವು ನೋಡ್ಕೋಬೇಕು. ಆ 6 ರಾಮ್ಸಾರ್ ಸೈಟ್ ಯಾವಿದಾವೆ ಅಂತ ನೋಡೋಣ. ಈಗ ಮೊದಲನೇದಾಗಿ ಇವಾಗ ಆಗಿರೋದು, ಸೊ ಏನದು, ಗೋಗಾಬಿಲ್ ಲೇಕ್ 2025 ನವಂಬರಲ್ಲಿ. ಇದಕ್ಕಿಂತ ಹಿಂದೆ 2 ತಿಂಗಳ ಹಿಂದೆನೆ ಗೋಕುಲ್ ಜಲಾಶಯ 2025 ಸೆಪ್ಟೆಂಬರ್. ಅದರ ಹಿಂದೆ ಉದಯ್ಪುರ್ ಝೀಲ್. ಆಮೇಲೆ ಅದರ ಹಿಂದೆ 2024ರಿಂದ ಹೋದ ವರ್ಷ ನಾಗಿ ಬರ್ಡ್ ಸ್ಯಾಂಕ್ಚುರಿ ಮತ್ತು ನಕ್ತಿ ಬರ್ಡ್ ಸ್ಯಾಂಕ್ಚುರಿ ಅಂತ ಸೇರ್ಪಡೆ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಕಬರ್ತಲ ವೆಟ್ಲ್ಯಾಂಡ್. ಸೊ ಈ 6 ಕೂಡ ನೆನಪಿರ್ಬೇಕು, ಯಾಕಂದರೆ ಇವಾಗ ಸಾನೇ ಡಿಕ್ಲೇರ್ ಮಾಡಿದಾರಲ್ಲ. ಸೊ ಈ 6 ಕೂಡ ನೆನಪಿರ್ಬೇಕು ನಿಮಗೆ. ಆಮೇಲೆ ಈ ನೆಕ್ಸ್ಟ್ ನೋಡಿ, ಇಲ್ಲಿ ಗೋಕುಲ್ ಜಲಾಶಯ ಮತ್ತು ಉದಯ್ಪುರ್ ಝೀಲ್ ಇವೆರಡರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಬರ್ಕೋಬೇಕು, ಹುಡುಕಿ. ನೆಕ್ಸ್ಟ್ ನೋಡಿ,
ರೀಸೆಂಟ್ ರಾಮ್ಸರ್ ಸೈಟ್ಸ್ ಆ್ಯಡೆಡ್ ಇನ್ 2025. ಸೊ 2025ರಲ್ಲಿ ಯಾವ್ಯಾವ ಆ್ಯಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಉದ್ವಾ ಲೇಕ್ ಜಾರ್ಖಂಡ್ 2025 ಫೆಬ್ರವರಿಯಲ್ಲಿ ಆ್ಯಡ್ ಮಾಡ್ತಾ ಬಂದರು. ಅದಾದಮೇಲೆ ಕೆಚೋಪರಿ ಲೇಕ್ ಸಿಕ್ಕಿಂ. ಸೊ ಸಿಕ್ಕಿಂನಲ್ಲಿ 2025 ಫೆಬ್ರವರಿಲಿ ಮೊದಲನೇದಾಗಿ ಸಿಕ್ಕಿಂ ಒಂದು ಏನಾಯಿತು, ಒಂದು ಹೊಸ ರಾಮ್ಸರ್ ತಾಣ ಘೋಷಣೆ ಆಯಿತು, ಕಿಚಪಾರ್ ಲೇಕ್. ಅದಾದಮೇಲೆ ಸೊ ತಮಿಳ್ನಾಡಲ್ಲಿ ತೀರ್ಥಂಗಲ್ ಬರ್ಡ್ ಸ್ಯಾಂಕ್ಚುರಿ, ಅದಾದಮೇಲೆ ಸಕ್ಕರ್ ತೊಟ್ಟೆ ಬರ್ಡ್ ಸ್ಯಾಂಕ್ಚುರಿ. ಸೊ ತಮಿಳ್ನಾಡ್ದು ಫೆಬ್ರವರಿ 2025ರಲ್ಲಿ ಘೋಷಣೆ ಆದವು. ಅದಾದಮೇಲೆ ನೋಡಿ ಮೆನಾರ್ ಲೇಕು. ಸೊ ಇದು ರಾಜಸ್ಥಾನದಲ್ಲಿ ಬರುತ್ತೆ, ಇದು ಮೊನ್ನೆ ಜೂನಲ್ಲಿ ಆಯ್ತಲ್ಲ ಅವಾಗ. ಅದಾದಮೇಲೆ ಕಿಚನ್, ಇದು ಕೂಡ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಸೊ ಇವೇನಿದಾವೆ, ಸೊ ಒಂದು ಜಾರ್ಖಂಡ್ನಲ್ಲಿರುವಂಥ ಉದ್ವಾ ಲೇಕ್ ಆಗಿರ್ಬೋದು, ನೆಕ್ಸ್ಟ್ ಕಿಚೋಪಾರಿ ಲೇಕ್ ಸಿಕ್ಕಿಂನಲ್ಲಿರೋದಾಗಿರ್ಬೋದು, ನೆಕ್ಸ್ಟ್ ತೀರ್ಥಂಗಲ್ಲು, ಆಮೇಲೆ ಸಕ್ಕರ್ ಕೊಟ್ಟೈ, ಆಮೇಲೆ ಮೆನಾರು, ಕಿಚನ್. ಸೊ ಇವೆಲ್ಲ ಈ ವರ್ಷ ಆಗಿರೋದು, ಟೋಟಲ್ 6 ಇದಾವಲ್ಲ. ಸೊ ಇದ್ರ ಬಗ್ಗೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಇನ್ನು ಉಳಿದವನ್ನ ಇನ್ನೂ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು ಇದರಲ್ಲಿ. ಸೊ ಇನ್ನು ಕೆಳಗಡೆ ಇದ್ದೇವೆ ನೋಡಿ, ಗೋಕುಲ್ ಜಲಾಶಯ ಮತ್ತು ಉದಯಪುರ ಜಿಲ್ಲೆ, ಅಂದರೆ ಟೋಟಲ್ 8 ಆದವು ಈ ವರ್ಷ. ಸೊ ಇನ್ನು ಉಳಿದು 3 ಆಗಸ್ಟ್ 2024ರಲ್ಲಿ ಆಗಿದ್ದಾವೆ. ಸೊ ಅದು ಕೂಡ ನೆನ್ಪಿಟ್ಕೋಬೇಕು, ಕೇಳೋ ಚಾನ್ಸಸ್ ಇದೆ. ಸೊ ತವಾ ರಿಸರ್ವಾಯರ್ ಮಧ್ಯಪ್ರದೇಶದಲ್ಲಿ, ಆಮೇಲೆ ಕಜುವೆಲಿ ಬರ್ಡ್ ಸ್ಯಾಂಕ್ಚುರಿ ತಮಿಳ್ನಾಡಲ್ಲಿ, ಆಮೇಲೆ ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ ತಮಿಳ್ನಾಡಲ್ಲಿ. ಇನ್ನು ನೆಕ್ಸ್ಟ್ ನೋಡಿ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ 2025 ಫೆಬ್ರವರಿ 2. ಸೊ ವಿಶ್ವ ಜೋಗು ತಾಣಗಳ ದಿನ ಅಥವಾ ಏನೋ ರಾಮ್ಸರ್ ತಾಣಗಳ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಫೆಬ್ರವರಿ 2ಕ್ಕೆ. ಸೊ ಈ ವರ್ಷದ ಥೀಮ್ ಏನಿದೆ, ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ನೋಡಿ, ಈ ಥೀಮ್ಗಳಾಗಿರ್ಬೋದು, ಆಮೇಲೆ ಅಬ್ಸರ್ವೇಷನ್ಸ್ ಆಗಿರ್ಬೋದು, ಆಮೇಲೆ ಆರ್ಗನೈಸೇಷನ್ ನೇಮ್ ಇರ್ತಾವಲ್ಲ, ಅದನ್ನ ಆಲ್ಮೋಸ್ಟ್ ನೀವು ಇಂಗ್ಲೀಷಲ್ಲೇ ಬರೆಯೋದಕ್ಕೆ, ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವ್ನು ಕನ್ನಡದಲ್ಲಿ ಯಾವ ಥರ ಬೇಕಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಹಿಂಗೆ ಕೊಡ್ಬೋದು ಅಥವಾ ಪೂರ್ತಿ ಕನ್ನಡೀಕರಣಗೊಳಿಸಿ ಕೂಡ ಕೊಡ್ಬೋದು. ಹಾಗಾಗಿ ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಡ್ರೆ ಒಳ್ಳೇದಂತ ನನ್ನ ಭಾವನೆ. ಇನ್ನು ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಟೋಟಲ್ ಈಗ 94 ಆಗಿದ್ದಾವೆ, ಬಟ್ ಇದರಲ್ಲಿ 93 ಲೀಸ್ಟ್ ಇದ್ದಾವೆ. ಸೊ ನೋಡ್ಬೋದು, ಇದು ಈ PMFIS ಅಂತ ಇದೊಂದು ಒಳ್ಳೆಯ ವೆಬ್ಸೈಟ್ ಇದು. ಸೊ ನಿಮ್ಗೆ ಇದರಲ್ಲಿ ಒಳ್ಳೊಳ್ಳೆ ಇಮೇಜಸ್ ಸಿಗ್ತವೆ ನಿಮಗೆ. ಸೊ ಯಾರು KPSC ಎಕ್ಸಾಮ್ ಓದ್ತಿದ್ದೀರಾ, ಸೊ ಯಾರಿಗೆ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಗ್ರಿಪ್ಪಿದೆ, ಸೊ ಅವರು ಈ ವೆಬ್ಸೈಟ್ನ ಫಾಲೋ ಮಾಡಿ. ಸೊ ಚೆನ್ನಾಗಿ ಹೇಳ್ತಾರೆ ಇದರಲ್ಲಿ. ನೋಡ್ಬೋದು, 93 ರಾಮ್ಸರ್ ಸೈಟ್ ಕೊಟ್ಟಿದ್ದಾರೆ. ಸೊ ಇದನ್ನೊಂದ್ಸರಿ ಗ್ಲಾನ್ಸ್ ಮಾಡ್ತಾ ಇರ್ಬೇಕು ಅವಾಗ. ಇವಾಗ ಸೊ ಇಷ್ಟೆಲ್ಲ ನೋಡಿದ್ವಲ್ಲ, ಈಗ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾನೆ ಅಂತ ನೋಡ್ತಾ ಬರೋಣ. ಫಸ್ಟು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಎಕ್ಸಾಮ್ ಯಾವ ಥರ ಕೇಳಿದಾನೆ ಅಂತ ನೋಡೋಣ. ಅದಾದಮೇಲೆ ಬೇರೆ ಬೇರೆ ಸ್ಟೇಟ್ ಅಥವಾ ಬೇರೆ UPSC ಯಾವ ಥರ ಕೇಳಿದಾರೆ ಅಂತ ನೋಡೋಣ. ಈಗ ನೋಡ್ಬೋದು, ಸೊ ಇದು 2021ರಲ್ಲಿ ಯಾವುದೋ RSI ಎಕ್ಸಾಮಲ್ಲಿ ಕೇಳಿದ್ದ. ಲೋನರ್ ಲೇಕ್ ಇನ್ ಮಹಾರಾಷ್ಟ್ರ. ಇದು ಏನಪ್ಪ, ಇದೇನೊಂದು ಮ್ಯಾನ್ ಮೇಡ್ ಲೇಕಾ ಅಥವಾ ಲೇಕ್ ಕ್ರಿಯೇಟೆಡ್ ಬೈ ಅನ್ ಆಸ್ಟರಾಯ್ಡ್ ಕೊಲ್ಯೂಷನ್, ಅಂದರೆ ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರನ, ಅಥವಾ ಲೇಕ್ ಫಾರ್ಮ್ಡ್ ಬೈ ಅನ್ ಅರ್ಥಕ್ವೇಕ, ಅಥವಾ ನನ್ ಆಫ್ ದೀಸ್. ಸೊ ಮಹಾರಾಷ್ಟ್ರದಲ್ಲಿ ಲೋನರ್ ಲೇಕ್ ಏನಾಗುತ್ತಪ್ಪ ಅಂದರೆ, ಇದು ಲೇಕ್ ಕ್ರಿಯೇಟೆಡ್ ಬೈ ಆನ್ ಆಸ್ಟರಾಯ್ಡ್ ಕೊಲ್ಯೂಷನ್. ಇದು ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಒಂದು ಸರೋವರ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಿ. ಸೊ ಇದು 2021ರಲ್ಲಿ ಯಾವುದೋ RSI ಎಕ್ಸಾಮಲ್ಲಿ ಕೇಳಿದ್ದ ಅನಿಸುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಸೊ ಇದು ಮೊನ್ನೆ ರೀಸೆಂಟಾಗಿ KS ಎಕ್ಸಾಮ್ ಇಡ್ತಲ್ಲ, ಅಲ್ಲಿ ಕೇಳಿದ್ದಾನೆ. ಸೊ ರುದ್ರಸಾಗರ ಸರೋವರ, ಬಕೀರ ವನ್ಯಜೀವಿ ತಾಣ, ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಾಲ ತೇವ ಪ್ರದೇಶ. ನೋಡ್ಬೋದು, ಇಲ್ಲಿ ರುದ್ರಸಾಗರ ಸರೋವರ ತ್ರಿಪುರದಲ್ಲಿ ಕಂಡುಬರುತ್ತೆ. ಇದು ಒಂದೇ ಇರೋದು ತ್ರಿಪುರದಲ್ಲಿ. ಸೊ ಈ ಥರ ಕೆಲವೊಂದು ರಾಜ್ಯದಲ್ಲಿ ಒಂದೇ ಇರ್ತವೆ ನೋಡಿ ರಾಮ್ಸರ್ ಸೈಟ್ಗಳು. ಅದನ್ನ ನೀವು ಎನಿ ಕಂಡೀಷನ್ ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿ ಏನೋ ಯಾವುದೋ ಒಂದಿವಸ ಬರೆಯೋದು ಕೊಟ್ಟಿದ್ದಾನೆ, ಬಟ್ ಕೆಲವೊಂದು ಸರಿ ಜೋಡಿಗಳು ಕೊಡ್ತಾನೆ. ಈ ಮೇಲಿನ ಜೋಡಿಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ ಅಂತೇಳಿ, ಆವಾಗ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅವು ನೀವು ಬರೆದು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನೆನಪಿರುತ್ತಾ ಹೋಗ್ತವೆ. ಸೊ ಯಾವ್ಯಾವ ರಾಜ್ಯದಲ್ಲಿ ಒಂದೇ ಏನು ರಾಮ್ಸರ್ ತಾಣಗಳಿದಾವಲ್ಲ, ಅದು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇವಾಗ ನೋಡಿ, ರುದ್ರಸಾಗರ ತಾಣ ವನ್ಯಜೀವಿ ತಾಣ ತ್ರಿಪುರದಲ್ಲಿ ಕಂಡುಬರುತ್ತೆ. ಸೊ ಹೇಗೆ 2, 3 ಇದೆ ಮತ್ತು 4 ಇದೆ. ನೆಕ್ಸ್ಟ್ ನೋಡಿ, ಬಕೀರ ವನ್ಯಜೀವಿ ತಾಣ ಅಂತ ಇದೆ. ಸೊ ಇದು ಯಾವ ರಾಜ್ಯದಲ್ಲಿ ಬರುತ್ತೆ, ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸೊ B3 ನೋಡ್ಬೋದು, 3ನೇ ಆಪ್ಷನ್ ಇದೆ. ಸೊ 3 ಸರಿ ಆಗುತ್ತೆ. ಸೊ ಇಷ್ಟಕ್ಕೆ ಮುಂದಕ್ಕೆ ಹೋಗಬಾರ್ದು. ಸೊ 3, 4 ಕೂಡ ನೋಡ್ಬೇಕು ಎಲ್ಲಿ ಬರ್ತಾವೆ ಅಂತೇಳಿ. ಸೊ ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ, ಹರಿಯಾಣದಲ್ಲಿ ಬರುತ್ತೆ. ಇನ್ನು ಪಾಲ ತೇವ ಪ್ರದೇಶ ಮಿಜೋರಾಮಲ್ಲಿ ಬರುತ್ತೆ. ಈ ಮಿಜೋರಾಮಲ್ಲಿ ಕೂಡ ಒಂದೇ ಇರೋದು ಯಾವುದು, ಪಾಲ ವೆಟ್ಲ್ಯಾಂಡು. ಮತ್ತು ತ್ರಿಪುರದಲ್ಲಿ ಕೂಡ ಒಂದೇ ಇದೆ, ರುದ್ರಸಾಗರ ಲೇಕ್. ಸೊ ಇವೆರಡನ್ನು ಕೂಡ ನೆನ್ಪಿಟ್ಕೋಬೇಕು ನೀವು. ಇನ್ನು ನೆಕ್ಸ್ಟ್ ನೋಡಿ, ಇದು ಕೂಡ KPSC ಎಕ್ಸಾಮಲ್ಲೋ ಅಥವಾ ಇನ್ಯಾವುದೋ KPSC ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಇದರಲ್ಲಿ ಸೇಮ್ ನಾನು ಹೇಳಿದ್ರೆ, ಈಗ ಜೋಡಿಗಳು ಕೊಟ್ಟಿದ್ದಾನೆ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದ್ದಾನೆ. ಆಗಲೇ ನೋಡಿದ್ವಲ್ಲ. ಸೊ ಲೋನರ್ ಸರೋವರ ಇದು ಕ್ಷುದ್ರಗ್ರಹದಿಂದ ನಿರ್ಮಿತಗೊಂಡಿರುವಂಥ ಒಂದು ಸರೋವರ ಆಗಿರುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ, ಸರಿಯಾಗಿದೆ. ನೆಕ್ಸ್ಟ್ ಚಿತ್ರಾಂಗುಡಿ ಪಕ್ಷಿಧಾಮ ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಆಲ್ರೆಡಿ ನಾವು 4 ನೋಡಿದ್ವಲ್ಲ ಯಾವ್ಯಾವ ಕರ್ನಾಟಕದ ಅಂತೇಳಿ. ಸೊ ಚಿತ್ರಾಂಗುಡಿ ಪಕ್ಷಿಧಾಮ ಕರ್ನಾಟಕದಲ್ಲಿ ಬರಲ್ಲ, ಇದು ತಮಿಳ್ನಾಡಲ್ಲಿ ಬರುತ್ತೆ.
ನೆಕ್ಸ್ಟು ಕಬರ್ತಲ್ ಜೋಗು ಭೂಮಿ ಉತ್ತರಾಖಂಡ್ ಅಂತಿದೆ. ಸೊ ಇದನ್ನ ನೋಡೋಣ ಆಮೇಲೆ. ನೆಕ್ಸ್ಟ್ ಅಷ್ಟಮುಡಿ ಜೋಗು ಭೂಮಿ. ಸೊ ಅಷ್ಟಮುಡಿ ಇದು ಕೇರಳದಲ್ಲಿ ಬರುತ್ತೆ. ಇನ್ನು ರುದ್ರಸಾಗರ ಸರೋವರ ನೋಡಿ, ಇಲ್ಲೇ ಕೇಳಿದೆ ರುದ್ರಸಾಗರ ತ್ರಿಪುರ ಅಂತೇಳಿ. ಮತ್ತೆ ಎಕ್ಸಾಮಲ್ಲಿ ರುದ್ರಸಾಗರ ಬಗ್ಗೆ ಕೇಳಿದೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಕ್ವಶನ್ ಪೇಪರ್ ಬಿಡಿಸ್ಬೇಕು. ಕ್ವಶನ್ ಪೇಪರ್ ಬಿಡಿಸಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ಥರ ಓದ್ಬೇಕಂತೇಳಿ. ನೀವು ಕ್ವಶನ್ ಪೇಪರ್ ಬಿಡಿಸಲಾರ್ದೆ ಸುಮ್ಮನೆ ಓದಕ್ಕೆ ಓದ್ಕೊಂತ ಹೋದ್ರೆ ಉಪಯೋಗ ಇಲ್ಲ. ನೆಕ್ಸ್ಟ್ ನೋಡಿ, ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ, ಕಬರ್ದಲ್ ಜೋಗತ್ತು ಭೂಮಿಯಲ್ಲಿ ಯಾವುದ್ರಲ್ಲಿ ಬರುತ್ತೆ ಅಂದರೆ ಇದು ಬಿಹಾರದಲ್ಲಿ ಬರುತ್ತೆ. ಸೊ ನಾನು ಆಗಲೇ ಹೇಳಿದೆ ಬಿಹಾರದ 6 ರಾಮ್ಸರ್ ಸೈಟ್ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ನೋಡಿ ಇಲ್ಲಿ ಬಿಹಾರದ 6 ರಾಮ್ಸರ್ ಸೈಟ್ಸಲ್ಲಿ 2020ರಲ್ಲಿ ಬಂದಿದೆ ಬಿಹಾರ್. ಸೊ ಅದಕ್ಕೆ ಈ ಥರ ಓದಿದರೆ ಮಾತ್ರ ನಮ್ಗೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ, ಸೊ ಎ ಸರಿಯಾಗಿದೆ, ಆಮೇಲೆ ಡಿ ಸರಿಯಾಗಿದೆ, ಮತ್ತು ಇ ಸರಿಯಾಗಿದೆ. ಸೊ ಮೂರನೇದು ಆನ್ಸರ್. ಇನ್ನು ನೆಕ್ಸ್ಟು ಈ ಪ್ರಶ್ನೆ ನೋಡಿ, ಇದು ವಿ ಎ ಎಕ್ಸಾಮಲ್ಲಿ ಕೇಳಿದ್ದಾನೆ. 2024ರ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ರಾಮ್ಸರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಈ ಕೆಳಕಂಡ ಸ್ಥಾನಗಳನ್ನು ಪರಿಗಣಿಸಿರಿ. ಸೊ ನಂಜರಾಯನ್ ಪಕ್ಷಿಧಾಮ, ಕಜುವೇಲಿ ಪಕ್ಷಿಧಾಮ, ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್, ತವಾ ಜಲಾಶಯ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಸಿ ಅಂತ ಅಲ್ಲ ಅಂತ, ಯಾಕಂದರೆ ಶರಾವತಿ ನಮ್ಮ ರಾಜ್ಯದಲ್ಲಿ ಕಂಡು ಬರುತ್ತೆ. ಹಂಗಾಗಿ ಇಲ್ಲಿ ಆಪ್ಷನಲ್ಲಿ ಸಿ ಯಾವುದಿದೆ ಅದನ್ನು ನಾವು ತೆಗೆದು ಬಿಡಬೇಕು, ಸಿ. ಸೊ ಇಲ್ಲಿ ಫೋರ್ತ್ ಒನ್ ಆನ್ಸರ್ ಆಗೋಕ್ಕೆ ಚಾನ್ಸೇ ಇಲ್ಲ, ಆಮೇಲೆ ಸೆಕೆಂಡ್ ಒನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಉಳಿದು 3 ಕೂಡ ಗೊತ್ತಿರಲೇಬೇಕು ನಿಮಗೆ. ಸೊ ನಂಜರಾಯನ್ ಪಕ್ಷಿಧಾಮ, ಕಜುವೇಲಿ ಪಕ್ಷಿಧಾಮ, ತವಾ ಜಲಾಶಯ, ಇವು 3 ಕೂಡ 2024ರಲ್ಲಿ ಆಗಸ್ಟಲ್ಲಿ ಘೋಷಣೆ ಮಾಡಿದರು. ಸೊ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಅದಕ್ಕೆ ಫಸ್ಟಿಗೆ ಇಲ್ಲಿ ನೋಡ್ಬೋದು ನೀವು. ಸೊ ತವಾ ರಿಸರ್ವಾಯರ್, ತವಾ ಜಲಾಶಯ ಆಗಿರ್ಬೋದು, ಕಜುವೇಲಿ ಬರ್ಡ್ ಸ್ಯಾಂಕ್ಚುರಿ ಆಗಿರ್ಬೋದು. ತವಾ ಜಲಾಶಯಲ್ಲಿ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಆಮೇಲೆ ಕಜುವೇಲಿ ಬರ್ಡ್ ಸ್ಯಾಂಕ್ಚುರಿ ತಮಿಳ್ನಾಡಲ್ಲಿ ಬರುತ್ತೆ, ಮತ್ತು ನಂಜರಾಯನ್ ಕೂಡ ತಮಿಳ್ನಾಡಲ್ಲಿ ಬರುತ್ತೆ. ಸೊ ಇದಕ್ಕೆ ಏನು ಆನ್ಸರ್ ಅಪ್ಪ ಅಂದರೆ ABD ಆನ್ಸರ್ ಆಗುತ್ತೆ. ಸೊ ಮೂರನೇದು ಕರೆಕ್ಟ್ ಸರಿಯಾದ ಆನ್ಸರ್. ಸೊ ಇದು ನಮ್ಮ KPSC KE ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥವು. ಈ ನೆಕ್ಸ್ಟು UPSC ಅಥವಾ ಬೇರೆ ಬೇರೆ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಅಥವಾ CISF ಇನ್ನು ಯಾವ್ಯಾವ ಕೇಳ್ತಾರೆ ಅಲ್ಲಿ ಯಾವ ಥರ ಕೇಳಿದ್ರೆ ನೋಡೋಣ. ನೋಡಿಲಿ, ವಾಟ್ ಈಸ್ ಕರೆಕ್ಟ್ ಅಬೌಟ್ ರೇಣುಕಾ ವೆಟ್ಲ್ಯಾಂಡ್. ನಾನು ಆಗಲೇ ಹೇಳಿದ್ನಲ್ಲ, ರೇಣುಕಾ ವೆಟ್ಲ್ಯಾಂಡ್ ಇದು ಇಂಡಿಯಾ ಸ್ಮಾಲೆಸ್ಟ್ ವೆಟ್ಲ್ಯಾಂಡ್ ಸೈಟ್, ಅಂದರೆ ಭಾರತದ ಅತಿ ಚಿಕ್ಕ ರಾಮ್ಸರ್ ತಾಣ ಆಗಿರುತ್ತೆ. ಸೊ ಇದನ್ನ ಎಲ್ಲಿಗೆ ಯಾವಾಗ ಕೇಳಿದಾನಪ್ಪ, 2023ರಲ್ಲಿ ರೀಸೆಂಟಾಗಿ ಕೇಳಿದ್ದಾನೆ. ನಾನು ಇಲ್ಲಿಗೆ ಆಗಿರೋದು ಕೂಡ ಯಾವುದೋ ಪೂರ್ತಿ ಹಳೆಯ ಕ್ವಶನ್ ಪೇಪರ್ ಕೂಡ ಅಲ್ಲ, ಈ ರೀಸೆಂಟಾಗಿ ಕೇಳಿರೋ ಮಾತ್ರ ಹಾಕಿದ್ದೀನಿ ನಾನು ಇದರಲ್ಲಿ. ಇನ್ನೂ ಹುಡುಕ್ತಾ ಹೋದ್ರೆ ಇನ್ನೂ ಭಾಳ ಸಿಗ್ತವೆ. ಸೊ ನನಗೆ ಯಾವುದೋ ಎಕ್ಸಾಮ್ ದೃಷ್ಟಿಯಿಂದ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ. ಸೊ ಇಂಡಿಯಾ ಸ್ಮಾಲೆಸ್ಟ್ ವೆಟ್ಲ್ಯಾಂಡ್ ಸೈಟ್ ಯಾವುದಪ್ಪ ಅಂದರೆ ರೇಣುಕಾ ವೆಟ್ಲ್ಯಾಂಡ್. ಇದು CISF ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್ ನೋಡಿ, SSC CGL 2021ರಲ್ಲಿ ಕೇಳಿದ್ದಾನೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ಸ್ ಡಿಡ್ ದ ರಾಮ್ಸರ್ ಕನ್ವೆನ್ಷನ್ ಟು ಪ್ರಮೋಟ್ ಕನ್ಸರ್ವೇಷನ್ ಆ್ಯಂಡ್ ವೈಸ್ ಯೂಸ್ ಆಫ್ ಆಲ್ ವೆಟ್ಲ್ಯಾಂಡ್ಸ್ ಥ್ರೂ ರೀಜನಲ್ ಆ್ಯಕ್ಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಕಮ್ ಇನ್ ಟು ಫೋರ್ಸ್ ಇನ್ ಇಂಡಿಯಾ. ಸೊ ರಾಮ್ಸರ್ ಕನ್ವೆನ್ಷನ್ನು ನಮ್ಮ ಭಾರತ ಯಾವಾಗ ಅಳವಡಿಸ್ಕೊಡ್ತಾ ಅಂತ ಕೇಳಿದ್ದಾನೆ. ಇದು ಯಾವ ಎಕ್ಸಾಮಲ್ಲಿ ಕೇಳಿದ್ದಾನೆ, SSC CGL 2021ರಲ್ಲಿ ಕೇಳಿದ್ದಾನೆ. ಆ ಎಕ್ಸಾಮ್ ಯಾವಾಗ ನಡೆದಿದೆ, ಏಪ್ರಿಲ್ 2022ರಲ್ಲಿ ನಡೆದಿದೆ. ಸೊ ಇದು ಯಾವಾಗಪ್ಪ ಅಂದರೆ 1982. ಸೊ ನೆನ್ಪಿಟ್ಕೊಳ್ಳಿ, ರಾಮ್ಸರ್ ಕನ್ವೆನ್ಷನ್ ಅಳವಡಿಸ್ಕೊಂಡಿದ್ದು 1971ರಲ್ಲಿ, ಅದು ಜಾರಿಗೆ ಬಂದಿದ್ದು 1975ರಲ್ಲಿ, ಅದನ್ನು ಭಾರತ ಅಳವಡಿಸ್ಕೊಂಡಿದ್ದು 1982ರಲ್ಲಿ. ಸೊ ಅದು ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಈ ಇನ್ಫಾರ್ಮೇಷನ್ ನಾನು ಅಲ್ಲಿ ಫಸ್ಟ್ ನಾನು ನೋಟ್ಸ್ ಮಾಡಿದ್ನಲ್ಲ ಅಲ್ಲಿ ಬರ್ಕೊಂಡಿದ್ದೀನಿ. ಸೊ ದಿಸ್ ಏನಿದೆ ರಾಮ್ಸರ್ ಕನ್ವೆನ್ಷನ್ ಏನಿದೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1971 ಬೈ ಯುನೆಸ್ಕೋ ಆ್ಯಂಡ್ ಕೇಮ್ ಇನ್ ಟು ಫೋರ್ಸ್ ಇನ್ 1975. ಸೊ ಇದು ಯುನೆಸ್ಕೋ ಅನ್ನೋದು ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ. ಸೊ ಇದನ್ನು ಕೂಡ ಬರ್ಕೋಬೇಕು ನೀವು. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ಸ್ ಈಸ್ ನಾಟ್ ಸಿಚುವೇಟೆಡ್ ಇನ್ ಎನಿ ಆಫ್ ದ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ಸೊ ಇದು ಯಾವ ಎಕ್ಸಾಮಲ್ಲಿ ಕೇಳಿದಾನಪ್ಪ, CDS 2 2024. ನೋಡ್ಬೋದು, ನಾನೀಗ ನನ್ನ ಗ್ರೂಪಲ್ಲಿ UPSC CDS 1 ಪೇಪರ್ ಬಿಡಿಸಿದ್ದೀನಿ, ಮತ್ತು UPSC CDS 2. ಈ CDS ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತೇಳಿ UPSC ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷ 2 ಎಕ್ಸಾಮ್ ಮಾಡಿಸುತ್ತಿದ್ದು. ಸೊ ನನ್ನ ಗ್ರೂಪಲ್ಲಿ ನಾನು ಬಿಡಿಸಿದ್ದೀನಿ ನೋಡಿ, CDS UPSC CDS ಅಂತ ಸರ್ಚ್ ಮಾಡಿ. ಸೊ 2 ಕ್ವಶನ್ ಪೇಪರ್ದು ಎಲ್ಲ ಕ್ವಶನ್ ಬಿಡಿಸಿಲ್ಲ, ಒಂದು 100ರಿಂದ 105 ಕ್ವಶನ್ ಸಿಗ್ತಾವೆ ನಿಮಗೆ. ಸೊ ಈಗ ಮೊದಲು ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ಸ್ ಈಸ್ ನಾಟ್ ಸಿಚುವೇಟೆಡ್ ಇನ್ ಎನಿ ಆಫ್ ದಿ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ಸೊ ಈ ಕೆಳಗಡೆ ಇರುವಂಥ ಏನು ಸಂರಕ್ಷಣಾ ತಾಣಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾನೆ. ಸೊ ವಕೇರಾ ವೆಟ್ಲ್ಯಾಂಡ್ ಅಂತಿದೆ, ಆಮೇಲೆ ಸೋಮುರಿರಿ ಲೇಕ್ ಅಂತಿದೆ, ಮತ್ತು ಉಲಾರ್ ಲೇಕ್ ಅಂತಿದೆ. ಸೊ ವಕೇರಾ ವೆಟ್ಲ್ಯಾಂಡು ಮತ್ತು ಸೋಮುರಿರಿ ಲೇಕು ಮತ್ತು ಉಲಾರ್ ಲೇಕ್ ಇವು 3 ಕೂಡ ಯಾವುದು ಯೂನಿಯನ್ ಟೆರಿಟರೀಸ್ ಅಥವಾ ಯಾವುದು ನಮ್ಮ ಜಮ್ಮು ಕಾಶ್ಮೀರ ಮತ್ತು ಲಡಾಖಲ್ಲಿ ಮಾತ್ರ ಕಂಡು ಬರ್ತವೆ. ಆಗಲೇ ನೋಡಿದ್ವಲ್ಲ, ರಾಮ್ಸರ್ ತಾಣಗಳು ಕಂಡು ಬರೋಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ಅಂದರೆ 2, ಒಂದು ಜಮ್ಮು ಕಾಶ್ಮೀರ ಮತ್ತು ಇನ್ನೊಂದು ಲಡಾಖ್. ಇವೆರಡೇ ಸ್ಟೇಟಲ್ಲಿ ರಾಮ್ಸರ್ ತಾಣಗಳಿದ್ದಾವೆ, ಬೇರೆ ಸ್ಟೇಟಲ್ಲಿ ಇಲ್ಲ. ಸೊ ಇಲ್ಲಿ ಪಾಯಿಂಟ್ ಕೆಲವೊಮ್ಮೆ ವೈಲ್ಡ್ ಲೈಫ್ ಬರ್ಡ್ ಸ್ಯಾಂಕ್ಚುರಿ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇದು ತಮಿಳ್ನಾಡಲ್ಲಿ ಬರುತ್ತೆ. ಪಾಯಿಂಟ್ ಕೆಲವೊಮ್ಮೆ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ ಇದು ತಮಿಳ್ನಾಡಲ್ಲಿ ಬರುತ್ತೆ.
ಸೊ ಉಲಾರ್ ಲೇಕು ಮತ್ತು ಉಲಾರ್ ಲೇಕು ಲಡಾಖಲ್ಲಿ ಬರುತ್ತೆ. ವಕೇರಾ ವೆಟ್ಲ್ಯಾಂಡ್ ಮತ್ತು ಉಲಾರ್ ಲೇಕು ಜಮ್ಮು ಕಾಶ್ಮೀರದಲ್ಲಿದೆ. ಸೋಮೊರೆರಿ ಲೇಕು ಲಡಾಖಲ್ಲಿದೆ. ವಕೇರಾ ವೆಟ್ಲ್ಯಾಂಡ್ ಜಮ್ಮು ಕಾಶ್ಮೀರ. ಸೊ ಉಲಾರ್ ಮತ್ತು ವಕೇರಾ ವೆಟ್ಲ್ಯಾಂಡ್ ಜಮ್ಮು ಕಾಶ್ಮೀರ ಆಗಿದ್ರೆ ಸೋಮೊರೆರಿ ಲೇಕು ಯೂನಿಯನ್ ಟೆರಿಟರಿ ಆಫ್ ಲಡಾಖಲ್ಲಿ ಬರುತ್ತೆ. ಸೊ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ್ಯಾವ ರಾಮ್ಸರ್ ಸೈಟ್ಗಳು ಬರ್ತವೆ ಅದನ್ನ ಒಂದು ಪಟ್ಟಿ ಮಾಡಬೇಕು, ಅದನ್ನ ನೋಡ್ತಾ ಇರ್ಬೇಕು ನೀವು. ಸೊ ರಾಮ್ಸರ್ ಕನ್ವೆನ್ಷನ್ ಮತ್ತೆ ಇದರಲ್ಲಿ ಕೊಟ್ಟಿದ್ದಾನೆ. ಸೊ ಅದನ್ನು ಆಲ್ರೆಡಿ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದು ಇದೆ. ಇನ್ನು ಒಂದು ನಿಮಿಷ ನೆಕ್ಸ್ಟ್ ನೋಡಿ. ಸೊ UPSC 2010 ಕೇಳಿದ್ದಾನೆ. ಸೊ ಏನು ಕೇಳಿದ್ದಾನೆ, ಇಂಡಿಯಾ ಇಸ್ ಎ ಪಾರ್ಟಿ ಟು ದ ರಾಮ್ಸರ್ ಕನ್ವೆನ್ಷನ್ ಅಂಡ್ ಹ್ಯಾಸ್ ಡಿಕ್ಲೇರ್ಡ್ ಮೆನಿ ಏರಿಯಾಸ್ ಆಸ್ ರಾಮ್ಸರ್ ಸೈಟ್ಸ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಆಸ್ ಟು ಹೌ ವಿ ಶುಡ್ ಮೇಂಟೈನ್ ದೀಸ್ ಸೈಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಕನ್ವೆನ್ಷನ್. ಸೊ ನಾವೇನು ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಸೈನ್ ಮಾಡಿದ್ದೀವಿ. ಸೊ ನಾವು ನಮ್ಮ ದೇಶದಲ್ಲಿರುವಂಥ ಜೋಗು ತಾಣಗಳ ಅಥವಾ ರಾಮ್ಸರ್ ತಾಣಗಳನ್ನು ಯಾವ ಥರ ಅವನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು, ಕನ್ಸರ್ವೇಷನ್ ಮಾಡ್ಬೇಕಂತ ಪ್ರಶ್ನೆ ಕೇಳಿದ್ದಾನೆ. ಇದು 2010 UPSC ಕೇಳಿದ್ದು ಕ್ವಶನ್. ಇದಕ್ಕೆ ಆನ್ಸರ್ ನೋಡಿ, ಕನ್ಸರ್ವ್ ಆಲ್ ದ ಸೈಟ್ಸ್ ಥ್ರೋ ಎಕೋಸಿಸ್ಟಮ್ ಅಪ್ರೋಚ್ ಅಂಡ್ ಅಲೋ ದೇರ್ ಸೈಮಲ್ಟೇನಿಯಸ್ ಸಸ್ಟೈನಬಲ್ ಯೂಸ್. ಆಗಲೇ ನೋಡಿದ್ವಲ್ಲ. ಸೊ ಏಕಕಾಲಿಕ ಸುಸ್ಥಿರ ಅಭಿವೃದ್ಧಿಯೊಂದಿಗೆ ಸೊ ಎಲ್ಲ ಒಂದು ಪರಿಸರ ಏನು ಕರಿತೀವಿ ಇದಕ್ಕೆ, ಪರಿಸರ ವ್ಯವಸ್ಥೆಯ ವಿಧಾನದ ಮೂಲಕ ಸೊ ಎಲ್ಲ ತಾಣಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಏಕಕಾಲಿಕ ಸುಸ್ಥಿರ ಬಳಕೆಗೆ ಅವಕಾಶ ನೀಡುವುದು ಅನ್ನೋದು ಅರ್ಥ ಬರುತ್ತೆ. ಸೊ ಇದು ಕನ್ನಡದಲ್ಲಿ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ನಾನು ಕನ್ನಡದಲ್ಲಿ ಕೂಡ ಹಾಕಿದ್ದೀನಿ, ಕೆಳಗಡೆ ನೋಡ್ಬೋದು ಇಲ್ಲಿ. ಸೊ ಪರಿಸರ ವ್ಯವಸ್ಥೆಯ ವಿಧಾನದ ಮೂಲಕ ಎಲ್ಲ ತಾಣಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಏಕಕಾಲಿಕ ಸುಸ್ಥಿರ ಬಳಕೆಗೆ ಅವಕಾಶ ನೀಡುವುದು. ಸೊ ಇದು UPSC 2010 ಕೇಳಿದ್ದಾನೆ. ಇನ್ನು ನೋಡಿ ನೆಕ್ಸ್ಟು SSC CHSL 2022 ಕೇಳಿದ್ದಾನೆ. ಏನು ಕೇಳಿದ್ದಾನೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಲೇಕ್ಸ್ ಈಸ್ ನೋನ್ ಆಸ್ ದ ಓನ್ಲಿ ಫ್ಲೋಟಿಂಗ್ ಐಲ್ಯಾಂಡ್ ಲೇಕ್ ಇನ್ ಇಂಡಿಯಾ. ಸೊ ಏಕೈಕ ತೇಲುವ ಸರೋವರ ಯಾವುದಂತ ಕೇಳಿದ್ದಾನೆ. ಸೊ ಅದು ಅದು ಲೋಕ್ತಾಕ್ ಲೇಕ್. ಈ ಲೋಕ್ತಾಕ್ ಲೇಕ್ ಏನಾಗಿದೆ, ಇದು ನಾನು ಆಗ ಅವಲೇ ಹೇಳಿದ್ನಲ್ಲ, ಮಾಂಟ್ರೆಕ್ಸ್ ರೆಕಾರ್ಡು. ಸೊ ಅದರ ಅಡಿಯಲ್ಲಿ 2 ರಾಮ್ಸರ್ ತಾಣಗಳನ್ನು ಸಂರಕ್ಷಣೆ ಮಾಡಲಾಗಿದೆ. ಮೊದಲನೇದು ಕೇವಲಾಡಿಯಾ ನ್ಯಾಷನಲ್ ಪಾರ್ಕು, ಎರಡನೇದು ಲೋಕ್ತಾಕ್ ಲೇಕು. ಸೊ ಇಷ್ಟು ಪ್ರಶ್ನೆಗಳು. ಸೊ ನೋಡ್ಬೋದು, ಇಷ್ಟು ನೀವು ಈ ಲೆವೆಲ್ಗೆ ನೀವೇನಾದರೂ ಓದಿದರೆ ಮಾತ್ರ ನಿಮಗೆ ಪ್ರಶ್ನೆ ಯಾವ ಥರನೂ ಕೇಳಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಏನಾಗುತ್ತೆ